ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಅತಿ ಶ್ರೇಷ್ಠವಾದ ನಾಮದಲ್ಲಿ ದೇವರ ವಾಕ್ಯಗಳನ್ನು ಆಲಿಸಲಿಕ್ಕೆ ಬಂದಿರುವಂಥ ಎಲ್ಲ ನನ್ನ ಪ್ರೀತಿಯ ಸಹೋದರಿಯರೇ, ಸಹೋದರರೇ, ದೇವಜನರೇ, ನಿಮ್ಮೆಲ್ಲರನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದಿಸುತ್ತೇನೆ. ಹಾಲೆಲೂಯ. ದೇವರಿಗೆ ಸ್ತೋತ್ರ. ಹಾಲೆಲೂಯ. ಕರ್ತನಿಗೆ ವಂದನೆ. ಪ್ರಿಯ ದೇವಜನರೇ, ಕೆಲವು ಸಾರಿ ಒಂದು ಚಿತ್ರ ತೋರಿಸಿದ್ರೆ ಸಾಕು, ಅದರ ಅರ್ಥ ಜಾಸ್ತಿ ಇರುತ್ತೆ. ಹೌದಲ್ವಾ? ಒಂದು ಚಿತ್ರ ತೋರಿಸಿದ್ರೆ ಅರ್ಥ ಜಾಸ್ತಿ ಇರುತ್ತೆ. ಕೆಲವು ಸಾರಿ ಇಷ್ಟುದ್ದ ಹೇಳೋದಕ್ಕಿಂತ ಒಂದೇ ಒಂದು ಗಾದೆ ಮಾತು ಹೇಳಿದ್ರೆ ಪೂರ್ತಿ ವಿವರಣ ನಮಗೆ ಗೊತ್ತಾಗ್ಬಿಡ್ತದೆ. ಅನೇಕ ಸಾರಿ ಕನ್ನಡದ ಗಾದೆಗಳನ್ನು ನಾನು ಉಪಯೋಗಿಸ್ತಾ ಇರ್ತೇನೆ. ಇನ್ನೂ ಅನೇಕ ಗಾದೆಗಳಿದ್ದಾವೆ, ಕಲಿಯಬೇಕಾಗಿದೆ. ಆದರೆ ಒಂದು ಗಾದೆ ಮಾತನ್ನು ಹೇಳಿದಾಗ ಇವತ್ತು ನಾನು ಏನು ನಿಮಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅಂಥ ಗಾದೆ ಮಾತೆ ಏನಂದರೆ, ಸಹವಾಸ ದೋಷ ಸನ್ಯಾಸಿಯನ್ನು ಕೆಡಿಸಿತಂತೆ. ಏನೋ ಸಹವಾಸ ದೋಷ ಸನ್ಯಾಸಿಯನ್ನು ಕೆಡಿಸಿತಂತೆ. ಈಗ ಸನ್ಯಾಸಿ ಅಂದರೆ ನಮ್ಮ ಇಲ್ಲಿನ ಭಾಷೆ ಏನಪ್ಪ ಅಂದರೆ, ಸನ್ಯಾಸಿ ಅಂದರೆ ಒಂದು ಒಳ್ಳೆಯವನು, ಪರಿಶುದ್ಧನು, ಕೆಟ್ಟದ್ದು ಮಾಡದೇ ಇರೋನು. ಆ ಕಾಲದಲ್ಲಿ ಸನ್ಯಾಸಿಗಳಂದರೆ ಎಲ್ಲ ಬಿಟ್ಬಿಟ್ಟು ಒಳ್ಳೆತನದಲ್ಲಿ ನಡೆಯುವಂಥವರು ಸನ್ಯಾಸಿ ಅಂತ ಹೇಳ್ತಾರೆ. ಅಂಥ ಸನ್ಯಾಸಿ ಕೂಡ ಸಹವಾಸ ಮಾಡಿದರೆ ಏನಾಗುತ್ತಾನಂತೆ? ಕೆಟ್ಟೋಗ್ತಾನೆ ಅಂತ ಈ ಲೋಕದಲ್ಲಿ ಗಾದೆ ಮಾತು ಇದೆ. ಅರ್ಥ ಆಯ್ತಾ? ಸನ್ಯಾಸಿ ಏನಾಗ್ತಾನೆ? ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟು ಹೋಗ್ತಾನೆ. ಈ ಲೋಕದಲ್ಲಿ ಯಾರ ಜೊತೆಯಲ್ಲಾದರೂ ನಾವು ನಿಧಾನವಾಗಿ ಮಾತಾಡುತ್ತಾ, ಸಹವಾಸ ಮಾಡುತ್ತಾ, ಬೆರೆತು ಅವರ ಜೊತೆ ಜೀವಿಸಿ ನಾವು ಮುಂದಕ್ಕೆ ಹೋಗ್ತಾ ಇದ್ದರೆ ಕೆಲವು ಸಾರಿ ಒಳ್ಳೆಯವನ ಗುಣಗಳು ಕೆಟ್ಟವನಿಗೆ ಬರಲ್ಲ, ಕೆಟ್ಟವನ ಗುಣಗಳು ಒಳ್ಳೆಯವನಿಗೆ ಬರ್ತದೆ. ಹೌದಾ ಇಲ್ವಾ? ಒಳ್ಳೆಯವನು ಕೆಟ್ಟವನ ಜೊತೆ ಇದ್ದರೆ ಅವನು ಸಾಧಾರಣವಾಗಿ ಒಳ್ಳೆಯವನಾಗುವುದಕ್ಕಿಂತ ಕೆಟ್ಟೋಗೋದು ತುಂಬ ಜಾಸ್ತಿ. ಕೆಟ್ಟದರ ಪ್ರಭಾವ ಜಾಸ್ತಿ ಇರುತ್ತೆ, ಒಳ್ಳೆಯದರ ಪ್ರಭಾವ ಕಡಿಮೆ ಇರುತ್ತೆ ನೋಡಿ. ಅದಕ್ಕೆ ಇನ್ನೊಂದು ಗಾದೆ ಮಾತಿದೆ, ಅದು ಅಷ್ಟು ಏನು ಚೆನ್ನಾಗಿಲ್ಲ, ಒಳ್ಳೆಯದಲ್ಲ, ನಾನು ಅದನ್ನು ಹೇಳೋದಿಲ್ಲ. ಏನಂದರೆ, ಒಂದು ಘಟನೆ ಹೇಳ್ತಾರೆ. ಸತ್ಯ ಯಾವಾಗಲೂ ಸ್ವಲ್ಪ ಏನು ಮಾಡೋದು, ನಾಚಿಕೆ ಪಡುತ್ತಂತೆ. ಸುಳ್ಳು ಬಿಟ್ಕೊಂಡು ಓಡಾಡುತ್ತಂತೆ. ಏನೋ ಯಾವ ಭಯರಹಿತವಾಗಿ ನಾಚಿಕೆ ಇಲ್ದಿರ ಹೋಗುವ ಅಂದರೆ ಸುಳ್ಳು ಇರೋದೇ ಹಿಂಗಪ್ಪ, ಏನು ಇವಾಗ ಕುಡಿತೀನಿ, ಏನು ಇವಾಗ ಹಿಂಗೆ ಇರ್ತೀನಿ, ನಾನು ಹಿಂಗೆ ಮಾಡ್ತೀನಿ ಏನು ಅನ್ನೋರು. ಆದರೆ ಒಳ್ಳೆಯವರು ಅದನ್ನು ಯಾರು ಹೇಳ್ಕೊಂಡು ತಿರುಗಾಡೋದಿಲ್ಲ. ಇದಕ್ಕೆ ಸರಿಸಮಾನವಾಗಿರುವಂಥ ಕಾರ್ಯಗಳು ಇದೆ. ಯಾವ ರೀತಿಯಾಗಿ ದೇವಜನರು ಕೂಡ, ಒಳ್ಳೆಯವರು, ಒಳ್ಳೆಯ ಮಕ್ಕಳು ಕೂಡ, ಒಳ್ಳೆಯ ದೇವ ಭಕ್ತರು ಕೂಡ ಕೆಟ್ಟು ಹೋಗ್ತಾರೆ ಅನ್ನುವಂಥದ್ದು 4 ವಿಧಗಳಾಗಿ ನಾವು ನೋಡೋಣ. ಅದಕ್ಕಿಂತ ಮೊದಲನೇದಾಗಿ ಬೈಬಲ್ ಈ ಗಾದೆ ಮಾತಿಗೆ ತಕ್ಕಂತೆ ಏನು ಹೇಳುತ್ತೆ, ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಮೊದಲ ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 33 ಮತ್ತು 34ನೇ ವಚನ. ಮೊದಲ ಕೊರಿಂಥ 15, 33, 34 ಅಲ್ಲಿ ಈ ರೀತಿಯಾಗಿ ಹೇಳುತ್ತದೆ ನೋಡ್ರಿ. ಮೋಸ ಹೋಗಬೇಡಿರಿ, ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ಇಂಥ ಅಮಲಿನಿಂದೆಚ್ಚೆತ್ತು ನೀತಿವಂತರಾಗಿರಿ, ಪಾಪವನ್ನು ಬಿಟ್ಟು ಬಿಡಿರಿ. ಎಂಥ ಅಮಲು ಅಂತ ಹೇಳ್ತಾ ಇದೆ ಇಲ್ಲಿ? ದುಸ್ಸಹವಾಸದ ಅಮಲು. ಅಮಲು ಅಂದರೆ ಏನು? ನಶೆ, ಮತ್ತು. ಹೌದಲ್ವಾ? ಸೊ ಬೈಬಲ್ ಇದನ್ನು ಏನು ಹೇಳ್ತಾ ಇದೆ? ಈ ದುಸ್ಸಹವಾಸದ ಏನಂತೆ? ಅಮಲು. ದುಸ್ಸಹವಾಸವನ್ನು ಇಲ್ಲಿ ಏನು ಹೇಳ್ತಾ ಇದೆ? ಬೈಬಲ್ ಏನು ಹೇಳ್ತಾ ಇದೆ? ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ಲೋಕ ಏನು ಹೇಳುತ್ತೆ? ಗಾದೆ, ಸಹವಾಸ ದೋಷವು ಸನ್ಯಾಸಿಯನ್ನು ಕೆಡಿಸುತ್ತದೆ ಅಂತ ಹೇಳಿದ ಹಾಗೆ ಬೈಬಲ್ ಏನು ಹೇಳ್ತಾ ಇದೆ? ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ದುಸ್ಸಹವಾಸ ಅಂದ್ರೇನು? ದುಷ್ಟರ ಸಹವಾಸ. ಕೆಲವು ಸಾರಿ ಕೆಲವರ ಮಾತು ಸರಿ ಇರೋದಿಲ್ಲ,
ಕೆಲವರ ಕೆಲಸ ಸರಿ ಇರೋದಿಲ್ಲ, ಕೆಲವರ ನಡವಳಿಕೆ ಸರಿ ಇರೋದಿಲ್ಲ. ಇವೆಲ್ಲ ಕಾಣಿಸ್ತವೆ. ಕೆಲವು ಕಾಣಿಸದೇ ಇರುವಂಥ ಗುಡುಗಳು ಇರ್ತವೆ. ಆದರೆ ಅಂಥವರ ಕಡೆಗೆ ನೋಡಿ, ಸಾಧಾರಣವಾಗಿ ಸ್ಕೂಲಲ್ಲಿ, ಸ್ಕೂಲಲ್ಲಿ ಇಲ್ಲರ ಕಾಲೇಜುಗಳಲ್ಲೆಲ್ಲ ಒಂದು ಹುಡುಗ ಒಂದು ನಾರ್ಮಲ್ ಆದಂಥ ಕಟ್ಟಿಂಗ್ ಮಾಡಿಸ್ಕೊಂಡು ನೀಟಾಗಿ ಎಣ್ಣೆ ಹಾಕಿ ಮುಂದಕ್ಕೆ ತಲೆ ಬಾಚಿಕೊಂಡು ಶರ್ಟು ಮುಂದೆ ಮೇಲ್ಗಡೆ ಇಲ್ಲಿ ಬಟನ್ ಹಾಕ್ಕೊಂಡು ಕಾಲೇಜ್ಗೆ ಹೋದರೆ ಫುಲ್ ಶರ್ಟ್ ಹಾಕ್ಕೊಂಡು ಕಾಲೇಜಲ್ಲಿವರೆಲ್ಲ ಏನು ನೋಡ್ತಾರೆ, ನೋಡಿಬಿಟ್ಟು ಇವನು ಯಾವನು ಹಳೆ ಕಾಲದ ಹುಡುಗ ಬಂದ್ಬಿಟ್ಟವನೇ ನಮ್ಮ ಕಾಲೇಜ್ಗೆ, ಹಳ್ಳಿ ಗುಗ್ಗು ಅಂತ ಹೇಳ್ತಾರೆ. ಅವನು ನೋಡ್ತಾನೆ, ಅವನು ತಲೆ ತೆಗೆಸ್ಕೊಂಡು ಹೋಗ್ತಾನೆ. ಅವನು ಕ್ಲಾಸಲ್ಲಿ ನೋಡ್ತಾನೆ, ಅವನ ಜೊತೆ ಯಾರೂ ಮಾತಾಡಲ್ಲ, ಎಲ್ಲರೂ ನೋಡಿ ನಗ್ತಾ ಇರ್ತಾರೆ. ಅವನು ಸರಿ ಬಿಡಪ್ಪ, ನಾನು ಹಳ್ಳಿಯಿಂದ ಬಂದಿದ್ದೀನಿ ಅಂತ ಹೇಳಿಬಿಟ್ಟು ಸುಮ್ಮನೆ ಇರ್ತಾನೆ. ಆಮೇಲೆ ಒಂದೆರಡು ದಿನ ಆದಮೇಲೆ ನೋಡ್ತಾನೆ, ಕಣ್ಣೆತ್ತು ನೋಡ್ತಾನೆ, ಎಲ್ಲರೂ ಹಿಂಗೆ ಕಟ್ ಮಾಡಿರ್ತಾರೆ, ಹಿಂಗೆ ಎತ್ತಿರ್ತಾರೆ, ಅವ್ರ ಜೊತೆ ಎಲ್ಲ ಫ್ರೆಂಡ್ಸ್ ಇರ್ತಾರೆ. ಆದರೆ ಇವನಿಗೆ ಫ್ರೆಂಡ್ಸ್ ಇರಲ್ಲ, ಇವನ ಜೊತೆ ಯಾರೂ ಮಾತಾಡಲ್ಲ. ಮತ್ತು ಅದರಲ್ಲಿ ಹುಡುಗಿರು ಬೇರೆ ಯಾರು ನೋಡಲ್ಲ. ಯಾಕೆಂದರೆ ಹಿಂಗೆ ಪಾಚ್ಕೊಂಡು ಬಂದಿದ್ರೆ ಯಾರು ಹುಡುಗಿರು ನೋಡ್ತಾರೆ. ಇವಾಗ ಏನು ಮಾಡ್ತಾನೆ, ಇವನು ಒಳ್ಳೆ ಒಂಥರ ಹೋಗ್ತಾ ಇದ್ದಾನೆ, ಬಟ್ಟೆ ಓದೋದು ಎಲ್ಲ ಹೋಗ್ತಾ ಇದ್ದಾನೆ. ಆದರೆ ಇವನ ಜೊತೆ ಯಾರು ಮಾತಾಡಲ್ಲ, ಯಾರು ನೋಡಲ್ಲ. ಅವಾಗ ಇವನಿಗೇನು ಅನಿಸುತ್ತಂದರೆ, ನೋಡಿ ಇವ್ರು ಕಟಿಂಗ್ ಮಾಡಿಸ್ತಾರಲ್ಲ, ಅವನು ಕಟಿಂಗ್ ಶಾಪ್ಗೆ ಹೋಗ್ಬಿಟ್ಟು ಅಣ್ಣ ನನಗೆ ಕಟಿಂಗ್ ಮಾಡಂತಾನೆ. ಅವನು ಏನು ಕಟಿಂಗಪ್ಪ, ಏನು 0ನಾ 1ನಾ 2ಆ ಪಾಯಿಂಟು ಏನೋ ಕೇಳ್ತಾನೆ. ಆವಾಗ ಅವನು ಇದ್ಕೊಂಡು ಅಣ್ಣ ಗೋಡೆ ಮೇಲೆ ನೋಡ್ಬಿಟ್ಟು ಅಣ್ಣ ಆ ಥರ ಮಾಡೋಣ ಅಂತಾನೆ. ಯಾವ ಥರ ಅಂದರೆ ಹಿಂಗೆ ಎತ್ಬಿಡೋದು. ಅವನಿಗೇನು ಕಟಿಂಗ್ ಶಾಪ್, ಅವನಿಗೆ ಟ್ರಿಮ್ಮರ್ ಹಾಕಿ ಹಿಂಗೆ ಹೇಳಿದ್ರೆ ಹೋಗ್ಬಿಡ್ತದೆ. ಸೊ ನಿಧಾನವಾಗಿ ಏನೋ ಅವ್ರನ್ನ ನೋಡ್ದ, ಇವನು ಏನಾರ್ದ, ನಾನು ಹಂಗೆ ಕಟಿಂಗ್ ಮಾಡಿಸ್ಕೊಬೇಕು, ಅವ್ರ ಬಟ್ಟೆ ಹಾಕಿರೋದು ನೋಡಿ ನಾನು ಹಂಗೆ ಬಟ್ಟೆ ಹಾಕಬೇಕು. ಏನಾಗ್ಬಿಟ್ಟಿದೆ ಈ ಕಾಲದಲ್ಲಿ, ಕಾಲೇಜು ಚೆನ್ನಾಗಿರೋ ಕಾಲೇಜ್ಗೆ ಹೋದ್ಮೇಲೆ ಅಲ್ಲಿರೋರನ್ನ ನೋಡಿ 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 ನಮಗೆ ಗೊತ್ತಿರೋವಂಥ ಕೆಲವು ಹೆಣ್ಮಕ್ಳಿದ್ರು. ಏನಂದರೆ ಬೆಂಗಳೂರಲ್ಲಿ ನಮಗೆ ಗೊತ್ತಿರೋ ಚರ್ಚು, ಮೊದಲು ಇದ್ದಂಥ ಚರ್ಚ್ಗಳಲ್ಲೆಲ್ಲ ಅವರು ಒಳ್ಳೆ ಕಾಲೇಜಿಗೆ ಸೇರಿದ ಮೇಲೆ ಮನೆಯಲ್ಲಿ ಬಂದು ಡಿಮ್ಯಾಂಡು ಏನಂತ, ನೀನೆಲ್ಲ ಕೊಡಿಸ್ಬೇಡ, ದುಡ್ಡು ಕೊಟ್ಟರೆ ಸಾಕು ನಾನೇ ತೊಗೊತೀನಿ. ಯಾಕೆಂದರೆ ನೀನು ಎಂಥವು ತಗೊಡ್ತೀಯ, ಲೂಸ್ ತಗೊಡ್ತೀಯ, ಆಮೇಲೆ ಫುಲ್ ತಗೊಡ್ತೀಯ. ಆದರೆ ನಮ್ಮ ಕಾಲೇಜಲ್ಲಿ ನಗ್ತಾರೆ, ನೀನು ತಗೊಡ್ಬೇಡ ನಾನೇ ತಗೊಡ್ತೀನಿ, ದುಡ್ಡು ಕೊಡು. ಈಗೇನಾಗ್ಬಿಡ್ತು, ಡ್ರೆಸ್ಸು ಅವ್ರ ಥರ ಹಾಕಬೇಕು, ಹೇರ್ ಸ್ಟೈಲ್ ಅವ್ರ ಥರ ಮಾಡಬೇಕು. ಆಮೇಲೆ ಸ್ವಲ್ಪ ದಿನ ಹೋದ್ಮೇಲೆ ಏನು ನೋಡ್ತಾರೆ ಕಾಲೇಜಲ್ಲಿ, ಏನು ಅವರೆಲ್ಲ ಗಮ್ ಅಂತಾರೆ, ನಾವೇನೋ ಗಬ್ ಅಂತೀವಿ ಅಲ್ವಾ. ಕಾಲೇಜ್ ಹುಡುಗರ ನಾವೆಲ್ಲ ಗಬ್ ಅಂತ ಇದೀವಿ, ಅವ್ರು ಗಮ್ ಅಂತ ಅವ್ರು ಕೇಳ್ತಾರೆ ಏನಿದು ಅಂದರೆ ಅವ್ರು ಹೇಳ್ತಾರೆ ಇದು ಪರ್ಫ್ಯೂಮ್ ಅಂತ ಹೇಳ್ತಾರೆ. ಎಲ್ಲಿ ಸಿಗ್ತದೆ ಅಂದರೆ ಸಿಗ್ತದೆ ಗೊತ್ತಲ್ಲ, ಇದು ಎಲ್ಲಿ ಆನ್ಲೈನಲ್ಲಿ ಸಿಗ್ತದೆ. ಹೌದಾ, ಆವಾಗ ಮೊಬೈಲ್ ತೊಗೊತಾರೆ, ಬುಕ್ ಮಾಡ್ತಾರೆ. ಅಂದರೆ ನೋಡಿ, ನಾನು ಉದಾಹರಣೆ ಹೇಳಿದ್ದೇನೆಂದರೆ, ಕಾಲೇಜಲ್ಲಿ ಹೋದಾಗ ಒಳ್ಳೆಯವರಾಗಿ ಹೋಗ್ತಾರೆ ಹುಡುಗರು ಹುಡುಗಿರು. ಆದರೆ ಅಲ್ಲಿರೋರನ್ನ ನೋಡಿ 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 ಏನು ಮಾಡ್ತಾರೆ, ಕಲ್ತ್ಕೊಂಡು ಬಿಡ್ತಾರೆ. ಈಗ ಒಳ್ಳೆಯವು ಕಲ್ತ್ಕೊಳ್ಳಿ, ಆದರೆ ಕೆಟ್ಟವುಗಳನ್ನು, ಒಳ್ಳೆಯವಂದ್ರೇನು, ನೀಟಾಗಿರೋದು, ಶುದ್ಧವಾಗಿರೋದು, ಶುಭ್ರವಾಗಿರೋದು ಕಲ್ತ್ಕೊಳ್ಳಿ. ಆದರೆ ಆಮೇಲೆ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಕಾಲೇಜುಗಳಲ್ಲಿ ಎಲ್ಲ ಬೈಕ್ಗಳು ತಗೊಳ್ಳೋದು, ಸ್ಮೋಕ್ ಮಾಡೋದು ಕಲ್ತ್ಕೊಳ್ಳೋದು, ಕುಡಿಯೋದು ಕಲ್ತ್ಕೊಳ್ಳೋದು, ಇದೆಲ್ಲ ಮಾಡ್ತಾರೆ. ಅದು ತಪ್ಪು, ಅದು ಮಾಡಬಾರ್ದು. ಸ್ಟೈಲ್ ಮಾಡೋದು ಇದೆಲ್ಲ. ನಾನು ಹೇಳೋದಂದರೆ ದುಸ್ಸಹವಾಸ ಸಹವಾಸಿ ಸನ್ಯಾಸಿಯನ್ನು ಕೆಡಿಸ್ತದೆ. ನಮ್ಮ ಬೈಬಲ್ ಹೇಳ್ತಾ ಇದೆ, ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ಸದಾಚಾರ ಅಂದರೆ ಒಳ್ಳೆಯತನವನ್ನು ಕೆಡಿಸುತ್ತದೆ. ನಮ್ಮ ಊರುಗಳಲ್ಲಿನೂ ಅಷ್ಟೇನೆ. ಅದಕ್ಕೆ ಹೇಳ್ತಾರಲ್ಲ, ಯಾರ ಜೊತೆ ಸೇರ್ತೀವೋ ಅವ್ರು ನಮ್ಮನ್ನೇನು ಮಾಡಿಬಿಡ್ತಾರೆ, ಕೆಡಿಸ್ಬಿಡ್ತಾರೆ. ಬರೀ ನಮ್ಮ ಗುಣನ ಕೆಡಿಸಲ್ಲ, ನಮ್ಮ ಬುದ್ಧಿನೂ ಕೆಡಿಸ್ತಾರೆ. ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಗೊತ್ತಾ, ಎಷ್ಟೋ ಜನರು ನಮಗೆ ಹೇಳ್ತಾರೆ, ಪಾಸ್ಟರ್ ನನ್ನ ಗಂಡ ಏನು ಮಾಡ್ತಾ ಇದ್ದ, ನಾನು ಚರ್ಚ್ಗೆ ಹೋದರೆ, ಪ್ರಾರ್ಥನೆಗೆ ಹೋದರೆ ಮೊದಲೇನು ಅಂತ ಇರಲಿಲ್ಲ, ಆದರೆ ಇವಾಗ ಅಂತಾರೆ ನೀನೇನಕ್ಕೆ ಹೋಗೋದು ಚರ್ಚ್ಗೆ, ಹೋಗಬಾರ್ದು, ಹಿಂಗೆ ಅಂತಾರೆ. ಯಾಕೆ ಅಂತ ನಾನು ಕೇಳಿದ್ರೆ, ಅಯ್ಯೋ ಅವ್ರು ಯಾರೋ ಒಬ್ಬರಿಬ್ಬರು ಸ್ನೇಹಿತರಿದ್ದಾರೆ, ಅವರೇನೇನೋ ತಲೆಗೆ ತುಂಬಿಸ್ಬಿಟ್ಟಿದ್ದಾರೆ,
ಏನೇನೋ ತಲೆಗೆ ತೋರಿಸ್ಬಿಟ್ಟು ಅದೇನೋ ಈ ವಿಡಿಯೋಗಳೆಲ್ಲ ತೋರಿಸ್ಬಿಟ್ಟಿದ್ದಾರೆ, ಹಿಂಗೆ ಮಾಡ್ತಾರೆ ಅಂತ ತೋರಿಸ್ಬಿಟ್ಟಿದ್ದಾರೆ, ಅದಕ್ಕೆ ಹೋಗ್ಬೇಡ ಅಂತಾರೆ ಅಂತ ಹೇಳ್ತಾರೆ. ಯಾಕೆಂದರೆ ಅವರು ನೋಡು ಹಿಂಗೆಲ್ಲ ಮಾಡ್ತಾರೆ, ಅಲ್ಲಿ ಹಿಂಗೆಲ್ಲ ಮಾರ್ಪಡಿಸ್ಬಿಡ್ತಾರೆ, ಹಿಂಗೆಲ್ಲ ಮಾಡಿಬಿಡ್ತಾರೆ ಅಂತ ಹೇಳ್ಕೊಡ್ತಾರೆ. ಇಲ್ಲಿ ನಾವು ಸದಾಚಾರವನ್ನು ಕಲಿಸಿಕೊಡುತ್ತೇವೆ ಹೊರತು ದುಸ್ಸಹವಾಸವನ್ನು ಕಲಿಸ್ಕೊಡಲ್ಲ. ಏನಾದರೂ ಕಲಿಸ್ಕೊಡ್ತೀವ ಚರ್ಚ್ಗಳಲ್ಲಿ? ಇಲ್ಲಿ ಯಾವ ಚರ್ಚ್ಗಳಲ್ಲಾದರೂ ಕಲಿಸ್ಕೊಡ್ತಾರ? ಹೋಗ್ರಿ, ಬೈರಿ, ಜಗಳ ಮಾಡ್ರಿ, ಕಳ್ತನ ಮಾಡ್ರಿ, ಮೋಸ ಮಾಡ್ರಿ, ಕೆಟ್ಟದ್ದು ಮಾಡ್ರಿ ಅಂತ ಹೇಳ್ಕೊಡ್ತಾರ ಚರ್ಚ್ಗಳಲ್ಲಿ? ಯಾವ ಚರ್ಚಲ್ಲಿ ಕೂಡ ಹೇಳ್ಕೊಡಲ್ಲ. ಇಲ್ಲಿ ಸದಾಚಾರ ಕಲಿಸ್ತಾರೆ, ಸಮಾಜದಲ್ಲಿ ದುಸ್ಸಹವಾಸವನ್ನು ಕಲಿಸ್ತಾರೆ. ಆದರೆ ಸಮಾಜ ಏನಂದ್ಕೊಳ್ಳುತ್ತಂದ್ರೆ ಅದು ಕೆಟ್ಟದ್ದು, ಅದು ಕೆಟ್ಟದ್ದು. ಏನು ಕೆಟ್ಟದ್ದು ಇಲ್ಲಿ ನೋಡಿ. ಹಾಗೆ ಕೆಲವರು ಏನು ಮಾಡ್ತಾರಂದ್ರೆ ದೇವರ ರಾಜ್ಯದಲ್ಲಿ ಸೇರದೆ, ದೇವರ ಸಂಘ ಸೇರದೆ, ಈಗ ಅದಕ್ಕೆ ಏನಂದ್ರೆ ಚರ್ಚ್ಗೆ ಹೋಗೋ ಯವನಸ್ಥರ ಜೊತೆಗೆ ಬೇರೆಯವ್ರಿಗೆ ಸೇರಲ್ಲ. ಯಾಕೆ ಗೊತ್ತಾ? ಅವರು ನೋಡಪ್ಪ ಏನೋ ಅಲ್ಲೆಲ್ಲೂಯ್ಯ ಅಂದ್ಕೊಂಡು ಏನೋ ಪ್ರೇಯರ್ ಮಾಡಿಕೊಂಡು ನಮ್ಮನ್ನು ಚೇಂಜ್ ಮಾಡಿಬಿಡ್ತಾರೆ. ಚರ್ಚ್ಗೆ ಹೋಗ್ತಾರೆ ಅಂದರೆ ಅವ್ರ ಜೊತೆನೇ ಸೇರಲ್ಲ, ಅವನ್ನ ದೂರನೇ ಇಡ್ತಾರೆ. ಆದರೆ ಒಳ್ಳೆತನಕ್ಕೆ ಕಾಲ ಕಡಿಮೆ, ಕೆಟ್ಟವ್ರಿಗೆ ಕಾಲ, ಮಾತಾಡೋರಿಗೆ ಕಾಲ, ದುಷ್ಟನಿಗೆ ಕಾಲ. ಆದರೆ ನಾವು ನೋಡುತ್ತೇವೆ, ಈ ಅದಕ್ಕೊಂದು ಉದಾಹರಣೆ ಹೇಳ್ತಾರೆ. ನಾನು ಅದನ್ನು ಹೇಳಬಾರ್ದು ಅಂದ್ಕೊಂಡಿದ್ದೆ, ಆದರೆ ಹೇಳ್ತೇವೆ. ಇಬ್ಬರು ಸ್ನೇಹಿತರ ಥರ ಒಳ್ಳೆತನ ಕೆಟ್ಟತನ ಹೋದ್ರಂತೆ, ಒಂದು ನದಿ ಹತ್ರ ಹೋದ್ರಂತೆ. ನದಿ ಹತ್ರ ಹೋಗ್ಬಿಟ್ಟು ಏನು ಮಾಡ್ತದೆ, ಇಬ್ಬರು ಸ್ನಾನಕ್ಕೆ ಹೋಗ್ತಾರೆ. ಸ್ನಾನಕ್ಕೆ ಹೋದ ಮೇಲೆ ಈ ಒಂದು ಕೆಟ್ಟತನ ಏನು ಮಾಡಿಬಿಡುತ್ತಂತೆ, ಒಳ್ಳೆಯವನ ಬಟ್ಟೆಗಳು ಹಾಕ್ಕೊಂಡು ಹೊರಟೋಗ್ಬಿಡುತ್ತಂತೆ. ಒಳ್ಳೆಯವನ ಬಟ್ಟೆಗಳು ಹಾಕ್ಕೊಂಡು ಹೋಗ್ಬಿಟ್ರೆ ಈ ಒಳ್ಳೆತನ ಏನಾಗಿತ್ತು, ಸ್ನಾನ ಏನು ಬಟ್ಟೆ ಇಲ್ಲದಿದ್ದು ಹೆಂಗೆ ಹೋಗೋದು ಆಚೆ, ಅದಕ್ಕೆ ನೀರಲ್ಲೇ ಇದ್ದು ಬಿಡ್ತಂತೆ. ಆದರೆ ಈ ಕೆಟ್ಟತನ ಒಳ್ಳೆ ಬಟ್ಟೆ ಹಾಕ್ಕೊಂಡು ಊರೆಲ್ಲ ಸುತ್ತಾ ಇತ್ತಂತೆ. ಹಂಗಂದ್ರೆ ಒಳ್ಳೆತನನ ಕೆಲವು ಸಾರಿ ಕೆಲವರು ಬಚ್ಚಿಡ್ತಾರೆ, ಕೆಟ್ಟತನನ ಸಮಾಜದಲ್ಲಿ ತೋರಿಸ್ತಾ ಇರ್ತಾರೆ. ಬೈಬಲ್ ಏನು ಹೇಳುತ್ತೆ? ಈ 4 ಕಾರ್ಯಗಳನ್ನು ನಾವು ನೋಡೋಣ. ಮೊದಲನೇದು ಎಚ್ಚರಿಕೆಯಲ್ಲಿ ಕೊಡ್ತಾ ಇದೆ, ಇಂಥ ಅಮಲಿನಿಂದ ಎತ್ತೆಚ್ಚು, ಅಂದರೆ ಅಮಲಿನಿಂದ ಎತ್ತೆಚ್ಚುತ್ತು ನೀವು ನೀತಿವಂತರಾಗಿರಿ, ಪಾಪವನ್ನು ಬಿಟ್ಟು ಬಿಡಿರಿ. ನಮಗೆ ದೇವ್ರ ವಾಕ್ಯ ಏನು ಹೇಳ್ತಾ ಇದೆ? ಏನೇ ಒಳ್ಳೆ ಹೆಸರು ತಂದು ಕೊಡ್ಲಿ ಅದು ಅಲ್ವಾ, ಏನೇ ಒಳ್ಳೆ ದುಡ್ಡು ಮಾಡಿಕೊಡ್ಲಿ, ಜನರು ಗುಂಪು ಗುಂಪು ಹಿಂದೆ ಬರಲಿ, ಆದರೆ ನಮಗೆ ಬೇಕಾಗಿರುವುದು ನೀತಿವಂತಿಕೆ, ಪರಿಶುದ್ಧತೆ, ಸದಾಚಾರ ಬೇಕು, ಕೆಟ್ಟತನ ಬೇಡ. ಈಗ ರಾಜಕೀಯ ವ್ಯಕ್ತಿಗಳಿಂದ ಯಾಕೆ ಜನ ಇರ್ತಾರೆ? ಯಾಕೆ ಜನ ಇರ್ತಾರೆ? ಈಗ ರ್ಯಾಲಿಗಳೆಲ್ಲ ಮಾಡ್ತಾರೆ. ಈಗ ನಾನು ಕೂಡ ಬೆಂಗಳೂರಲ್ಲಿದ್ದಾಗ ಅಲ್ಲಿದ್ದವರೆಲ್ಲ ರೆಡಿಯಾಗಿ ಹೋಗೋರು ಭಾನುವಾರ ಈ ಎಲೆಕ್ಷನ್ಗಳು ಬಂದಾಗ. ಭಾನುವಾರ ನಾನು ಕೇಳ್ತಾ ಇದ್ದೆ, ಎಲ್ಲಿ ಹೋಗ್ತಾ ಇದ್ದೆ ರೆಡಿಯಾಗಿ ಅಂದರೆ, ಅಯ್ಯೋ ಇಲ್ಲೇ ಕರೆದವ್ರಪ್ಪು ಹೋಗಿ ಬರ್ತೀವಿ ಅನ್ನೋರು. ಏನು ಇಲ್ಲೇ ಹೋಗಿ ಸುಮ್ಮನೆ ಏನಕ್ಕೆ ಹೋಗ್ತೀರಾ ಅಂದರೆ, ಸುಮ್ಮನೆ ಏನಕ್ಕೆ ಹೋಗ್ತೀವಿ, 500 ರೂಪಾಯಿ ಕೊಡ್ತಾರೆ, ಬಿರಿಯಾನಿ ಪ್ಯಾಕೆಟ್ ಕೊಡ್ತಾರೆ ಅಂದರು. ಇದೇನಿದು ಅಂದರೆ, ಎಲೆಕ್ಷನ್ಗೆ MLA MP ಯಾರೋ ಬರ್ತಾವ್ರಲ್ಲಿಗೆ ನಮ್ಗೇನು ಮಾಡ್ತಾರೆ ಅವರು, ಗಂಡಸರಿಗೆಲ್ಲ ಏನು ಮಾಡ್ತಾರೆ, ಕುಡಿಯೋಕ್ಕೆ ಕೊಡ್ತಾರೆ, ಬಿರಿಯಾನಿ ಕೊಡ್ತಾರೆ, 500 ರೂಪಾಯಿ ಕೊಡ್ತಾರೆ, ಅದಕ್ಕೆ ಅಲ್ಲಿ ಹೋಗ್ತಾರೆ. ಹಾಗಾದರೆ ರಾಜಕೀಯ ವ್ಯಕ್ತಿಗಳ ಹತ್ರ ಹೋಗೋದು ಸುಮ್ಮನೆ ಏನಲ್ಲ, ಅವ್ರಿಗೆ ಸಪೋರ್ಟ್ ಮಾಡೋಕ್ಕಲ್ಲ, ಅವರು ಕೊಡೋದನ್ನು ತಗೊಳಕ್ಕೆ. ಹಾಗಾದರೆ ಅವರ ಸುತ್ತೂ ಇರುವಂಥವರು ಅವರ ಹತ್ರ ದುಡ್ಡಿದೆ ಇದ್ದಾರೆ, ಅವರ ಹತ್ರ ಅಧಿಕಾರ ಇದ್ದಾರೆ, ಅವರ ಹತ್ರ ಕೆಟ್ಟತನ ಇದ್ದಾರೆ. ಅದೆಲ್ಲ ಬಿಟ್ಟ ಮೇಲೆ ಈಗ ಎಲ್ಲ ರಾಜಕೀಯದಿಂದ ಬಿಟ್ಟು ಹೊರಟು ಈಗ ಮಾಜಿ ಆಗಿರೋರ ಮನೆಗಳ ಹತ್ರ ನೋಡ್ರಿ, ಯಾರಾದ್ರೂ ಇರ್ತಾರ? ಇರಲ್ಲ. ಅಂದರೆ ಲೋಕಕ್ಕೆ ಬೇಕಾಗಿರುವುದು ಎಲ್ಲ ತಿಂದು ಕುಡಿದು ಮಜಾ ಮಾಡುವಂಥ ಕಾರ್ಯ. ದೇವ್ರ ವಾಕ್ಯ ಹೇಳುತ್ತದೆ, ದುಡ್ಡಿಗಾಗಿ ಆಗಲಿ, ಕುಡಿಯೋದಕ್ಕಾಗಲಿ, ತಿನ್ನೋದಕ್ಕಾಗಲಿ ದೇವರನ್ನು ನೀವು ಬಿಟ್ಟು ಬಿಡಬೇಡ್ರಿ. ಕೆಲವು ಕ್ರೈಸ್ತರು ಕೂಡ, ನಾನು ಹೇಳಿದ್ದು ಉದಾಹರಣೆ, ಕ್ರೈಸ್ತರು ಕೂಡ ಭಾನುವಾರ ಕೂಡ ಯಾರಾದರೂ 500 ರೂಪಾಯಿ ಕೊಟ್ಟು ಬಿರಿಯಾನಿ ಕೊಡ್ತಾರೆ ಅಂದರೆ ಹೋಗ್ಬಿಡ್ತಾ ಇದ್ರು. ನಾನು ಅನ್ಯರ ಬಗ್ಗೆ ಎಲ್ಲ ಹೇಳಿದ್ದು, ನಮ್ಮ ಕೆಲವರ ಬಗ್ಗೆ ಹೇಳಿದ್ದು ನಾನು. ಅಂದರೆ ಭಾನುವಾರ ದೇವ್ರು, ಯಾವಾಗೂ ಚರ್ಚ್ಗೆ ಹೋಗ್ತೀವಲ್ವ, ಇವತ್ತು ಹೋದರೆ ಒಂದು ಬಿರಿಯಾನಿ ಪ್ಯಾಕೆಟ್ ಸಿಗ್ತದೆ, 500 ರೂಪಾಯಿ ಸಿಗ್ತದೆ ಅಂತ ಹೋಗೋರು ಇದ್ದಾರೆ. ಆದರೆ ನಾನು ಹೇಳೋದು, ಅಲ್ಲಿ ನಾವು ಹೋಗ್ತಾ ಇರೋದು ಕೆಟ್ಟದ್ದು. 500 ರೂಪಾಯಿ ಏನಾಗುತ್ತೆ? ಅದಕ್ಕಾಗಿ ಅಲ್ಲ, ನಾವು ದೇವರ ಸಮ್ಮುಖದಲ್ಲಿ ನಾವಿರಬೇಕು. ಹಾಲೆಲೂಯ. ಎಲ್ಲಿರಬೇಕು ನಾವು? ದೇವರ ಸಮ್ಮುಖದಲ್ಲಿ. 500ಗೋ ಬಿರಿಯಾನಿಗೋ ಕುಡಿತಕ್ಕೋ ಒಳಗಾಗಿ ಹೋಗುವುದಲ್ಲ. ದೇವಜನವೇ, ನಾವು ನೋಡುತ್ತಾ ಇದ್ದೇವೆ, ಒಳ್ಳೆಯವರು ಇಲ್ಲ ಐಶ್ವರ್ಯವಂತರ ಅರಮನೆಯಲ್ಲಿರುವುದಕ್ಕಿಂತ ಕೆಟ್ಟವರ ಸೆರೆಮನೆಯಲ್ಲಿರುವುದು ಒಳ್ಳೆಯದು.
ಗುಡಿಸಲಾದರೂ ಪರವಾಗಿಲ್ಲ, ಒಳ್ಳೆತನ ಇರಬೇಕು, ಹೌದಲ್ವಾ? ಅದನ್ನು ನಮಗೆ ತಿಳ್ಕೊಂಡಿರಬೇಕು. ಕೀರ್ತನೆಗಳ ಗ್ರಂಥದಲ್ಲಿ 141ನೇ ಕೀರ್ತನೆ 4-5ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳುತ್ತದೆ, ನನ್ನ ಹೃದಯವು ದುರಾಚಾರವನ್ನು ಮೆಚ್ಚದಂತೆಯೂ ನಾನು ದುಷ್ಟರೊಡನೆ ಕೂಡಿ ಕೆಟ್ಟ ಕೆಲಸಗಳನ್ನು ನಡೆಸದಂತೆಯೂ ನನ್ನನ್ನು ಕಾಪಾಡು. ಅವರ ಮೃಷ್ಟಾನ್ನವು ನನಗೆ ಬೇಡವೇ ಬೇಡ. ನೀತಿವಂತರು ನನ್ನನ್ನು ಒಡೆಯಲಿ, ಅದು ನನಗುಪಕಾರ. ಅವರು ನನ್ನನ್ನು ಶಿಕ್ಷಿಸಲಿ, ಅದು ನನ್ನ ತಲೆಗೆ ಎಣ್ಣೆಯಂತಿದೆ. ನನ್ನ ತಲೆಯು ಅದನ್ನು ಬೇಡವೆನ್ನದಿರಲಿ. ಆದರೆ ದುಷ್ಟರ ಕೆಟ್ಟತನಕ್ಕೆ ವಿರೋಧವಾಗಿ ದೇವರನ್ನ ಪ್ರಾರ್ಥಿಸುತ್ತಿರುವೆನು. ಹಾಲೆಲೂಯ. ಎಂತ ಮಾತು ಹೇಳ್ತಾ ಇದೆಯಲ್ಲ, ಓದಿ ನೋಡಿ ಎಷ್ಟು ಚೆನ್ನಾಗಿದೆ. ನನ್ನ ಹೃದಯವು ದುರಾಚಾರವನ್ನು ಮೆಚ್ಚದಂತೆಯೂ ನಾನು ದುಷ್ಟರೊಡನೆ ಕೂಡಿ ಕೆಟ್ಟ ಕೆಲಸಗಳನ್ನು ನಡೆಸದಂತೆಯೂ ನನ್ನನ್ನು ಕಾಪಾಡು. ಅವರ ಮೃಷ್ಟಾನ್ನವು ನನಗೆ ಬೇಡವೇ. ಕೆಲವು ಸಾರಿ ಏನು ಮಾಡ್ತಾರೆ, ಯಾವುದಾದ್ರೂ ಒಂದು ಪಕ್ಷಿ ಪ್ರಾಣಿನ ಹಿಡಿಬೇಕಂದ್ರೆ, ಇಲ್ಲ ಮೀನನ್ನು ಹಿಡಿಬೇಕಂದ್ರೆ ಗಾಳ ಹಾಕುವಾಗ ಏನು ಮಾಡ್ತಾರೆ, ಮೀನಿಗೆ ಇಷ್ಟ ಇಲ್ದಿರೋದು ಹಾಕ್ತಾರಾ? ಮೀನು ಹಿಡಿಯುವಾಗ ಮೀನಿಗೆ ಇಷ್ಟ ಇಲ್ದಿರೋದು ಹಾಕ್ತಾರಾ? ಮೀನಿಗೇನು ಇಷ್ಟ ಅದನ್ನು ಹಾಕ್ತಾರೆ ಇದರ ಗಾಳದಲ್ಲಿ. ಹಾಗೇನೆ ಪಕ್ಷಿ ಪ್ರಾಣಿಗಳನ್ನು ಹಿಡಿಯುವಾಗ ಏನು ಇಷ್ಟನೋ ಅದನ್ನು ಹಾಕ್ತಾರೆ. ಅದೇ ರೀತಿಯಲ್ಲಿ ಲೋಕದ ಜನರು ನಮ್ಮ ಹತ್ರ ಸುಮ್ಮನೆ ಏನೋ ಅವರು ದಾನ ಧರ್ಮಿಗಳು ಅಂತ ಏನೋ ಹಾಕಲ್ಲ. ಕೆಲವು ಸಾರಿ ಹಳೆ ಕಾಲದಲ್ಲಿ ಮಾಡ್ತಾ ಇದ್ರು, ಈ ಕಾಲದಲ್ಲಿ ಇಲ್ಲ. ನನ್ನ ಚಿಕ್ಕವನಿದ್ದಾಗ ನನಗೆ ಗೊತ್ತು, ನಾವು ದೊಡ್ಡವ್ರಿಗೆ ಗೊತ್ತಾಗುತ್ತೆ. ನಾವು ಹೋಗ್ತಾ ಇದ್ವು ಅನ್ಕೋ, ಏ ಅಪ್ಪಿ ಬರೋ ಇಲ್ಲಿ ಅನ್ನೋರು. ನಾನು ಏನಣ್ಣ ಅಂತೋದ್ರೆ, ಇನ್ನು ತಗೋ ಚೇಪೆಕಾಯಿ ತಗೋಪ್ಪ ಅಂತ ಇದ್ರು. ನಾನು ಸರಿ ಅಣ್ಣ ತಗೊಂಡು ಚೇಪೆಕಾಯಿ ಅದು ಕೊಟ್ಮೇಲೆ ಅವ್ರು ಏನು ಹೇಳ್ತಾರೆ ಗೊತ್ತಾ, ಅಂಗಡಿಗೆ ಹೋಗ್ಬಿಟ್ಟು ಇದೆಲ್ಲ ಸ್ವಲ್ಪ ತಗೊಂಬೋಗಪ್ಪ ಅನ್ನೋ. ಅವರು ಚೇಪೆಕಾಯಿ ಕೊಟ್ಟಿರೋದು ನಿಂಗೆ ಫ್ರೆಶ್ ಆಗಿರೋದು, ನಿನಗೆ ಕಿತ್ಕೊಂಡು ಬಂದು ಕೊಂಡ್ಕೊಂಬಂದು ಕೊಟ್ಟಿದ್ದಾರಾ? ಎಲ್ಲೋ ಒಣಗೋಗಿರೋದು, ಬೇಡದಾಗಿರೋದು, ಮನೆಯಲ್ಲಿ ಸುಮ್ಮನೆ ಬಿದ್ದಿರ್ತದಲ್ಲ ಅದನ್ನು ಕೊಟ್ಬಿಟ್ಟು ನಮಗೆ ಆಮೇಲೆ ಏನು ಮಾಡ್ತಾಯಿದ್ರು, ಅಂಗಡಿಗೆ ಹಂಗೆ ಹೋಗ್ಬೋದು. ಅದು ಅಂಗಡಿ ಎಲ್ಲಿರ್ತಾಯಿತ್ತು ಅವ್ರದ್ದು ಮನೆಯ ಹೊರಗಡೆ, ನಾವು ಒಳಗಡೆ ಹೋಗಬೇಕು ಅಂಗಡಿಗೆ. ಓಕೆ, ಆಮೇಲೆ ಅಂಗಡಿಯಿಂದ ಬಂದ ಮೇಲೆ ನಮ್ಮನ್ನು ಮನೆಗೆ ಕಳಿಸ್ತಾ ಇದ್ರೇನು ಅವರು. ಆಮೇಲೆ ಅಪ್ಪ ಅದು ಸ್ವಲ್ಪ ಹಿಂಗೆ ಲಿಕ್ಕಪ್ಪ ಅನ್ನೋರು. ಹೌದಾ ಸರಿ ಅಣ್ಣ ಅಂತ ಅಲ್ಲಿಗೆ ಹೋದು. ಆಮೇಲೆ ಈಗ ಇದು ಎತ್ಕೊಂಡಾಗ ಅಲ್ಲಿ ಹಾಕ್ಬಿಡು, ಒಂದು ಹಿಂಗೆ ಅದನ್ನು ಮಾಡಿಸ್ಕೊಂಡು ಸರಿ ಇನ್ನೇನನ್ನ ಇದ್ದರೆ ನೋಡೋದು, ಸರಿಯಪ್ಪ ಓಕಪ್ಪ ಅಂದ್ಬಿಡೋರು. ಫಸ್ಟ್ ಏನು ಮಾಡಿದ್ರು, ಚೇಪೆಕಾಯಿ ಕೊಟ್ಟರು, ಆಸೆ ಹುಟ್ಟಿಸಿದ್ರು. ಆವಾಗ ಊಟಕ್ಕೆ ಹಸಿವಲ್ಲ, ಏನಾದರೂ ಕೊಟ್ಟರೆ ಬೇಕು ಅನ್ನೋವಂಥ ಕಾಲ ಇತ್ತು. ಮೊದಲು ನಮಗೇನೋ ಕೊಟ್ಬಿಟ್ಟು ಒಂದು 2-3 ಕೆಲಸ ಮಾಡಿಸ್ಕೊಳ್ತಿದ್ವು, ಅವ್ರು ಬಿಡ್ತಾ ಇರಲಿಲ್ಲ. ಭಾಳ ಬುದ್ಧಿವಂತರವರು, ನಾವೇ ದಡ್ಡರು. ಮಕ್ಕಳ ಕೈಯಲ್ಲಿ ಚೆನ್ನಾಗಿ ಮಾಡಿಸ್ಕೊಡೋರು. ಒಂದು ಕಾಲು ದಿನದ ಕೂಲಿ ಅಷ್ಟು ಮಾಡಿಸ್ಕೊಂಡ್ಬಿಡೋರು, ಒಂದೊಂದು ಅಷ್ಟು ಕೊಟ್ಬಿಟ್ಟು. ಅಂದರೆ ನಾನು ಹೇಳೋದೇನೆಂದರೆ, ಈಗ ಆ ರೀತಿಯಾದವರ ಸಂಗಡ ಮೃಷ್ಟಾನ್ನ ಅನ್ನೋ ಕೊಟ್ಟರು ಇವ್ರು ಏನಕ್ಕೆ ಕೊಡ್ತಾ ಇದ್ದಾರೆ? ಇವ್ರು ಯಾಕೆ ಈ ರೀತಿ ನಯವಾದ ಮಾತುಗಳು ಮಾತಾಡ್ತಾ ಇದ್ದಾರೆ ಅಂತ ಬಹಳ ಮೊದಲು ನಾವು ಚುರುಕಾಗಿರಬೇಕು. ಈ ಕಾಲದಲ್ಲಿ ದೇವರು ನಂಬಿರೋ ಮಕ್ಕಳನ್ನ ಏನು ಮಾಡ್ತಾರೆ ಗೊತ್ತಾ, ನೀನು ಚರ್ಚ್ಗೆ ಹೋಗ್ತಾ ಇದೆಯಾ, ಪ್ರೇಯರ್ಗೆ ಹೋಗ್ತೀಯಾ, ಸರಿ ಸ್ವಲ್ಪ ಬಾ ಇಲ್ಲಿ ಅಂತ ಕೂರಿಸ್ಕೋತಾರೆ. ಕೂರಿಸ್ಕೊಂಡು ಸುಮ್ಮನೆ ಹಂಗೆ ಇದ್ಕೊಂಡು ಅವ್ರಿಗೆ ಗೊತ್ತು ಅವ್ರ ಮನಸ್ಸಲ್ಲಿ ಏನಿದೆ ಅಂತ. ಆದರೆ ಜಾಗ್ರತೆಯಿಂದಿರಬೇಕು. ಒಳ್ಳೆಯವರ ಥರ ಏನು ಮಾಡ್ತಾರೆ ಅವರು, ನಟನೆ ಮಾಡ್ತಾರೆ, ಆಮೇಲೆ ನಮ್ಮ ತಲೆ ತುಂಬಿಸ್ತಾರೆ. ಈಗ ಎಷ್ಟೋ ಜನ ದೇವಜನರನ್ನ ಆ ರೀತಿಯಾಗಿ ಮಾಡ್ತಾ ಇದ್ದಾರೆ. ದಯಮಾಡಿ ಕೆಟ್ಟವರು ಇಲ್ಲವೇ ದುಷ್ಟರು ವಿರೋಧಿಗಳನ್ನು ಬಹಳ ಸೂಕ್ಷ್ಮವಾಗಿ ಮನಸ್ಸಿರಿ. ಯಾರೋ ಏನೋ ಕೊಡ್ತಾರೆ, ಯಾರ್ದೋ ಏನೋ ಇದೆ ಅಂತ ಹೇಳಿ ತಿಳ್ಕೊಂಡು ನಮ್ಮ ನಂಬಿಕೆಯನ್ನು ಬಿಟ್ಟು ಹೋಗಬಾರ್ದು. ಯಾಕೆಂದರೆ ಸೈತಾನನು ವಿರೋಧವಾಗಿ ಬರಲ್ಲ, ಸೈತಾನನು ನಯವಾಗಿ ಬರ್ತಾನೆ, ಪ್ರೀತಿಯಿಂದ ಬರ್ತಾನೆ. ಕೆಲವರು ಕೆಲಸ ಕೊಡಿಸೋ ಥರ, ಕೆಲವು ಸಾರಿ ಮದುವೆ ಮಾಡ್ಕೊಳ್ತೀವಿ ಅನ್ನೋ ಥರ, ಇನ್ನೊಂದು ಥರ ಏನೋ ಕೊಡ್ತೀವಿ ಅನ್ನೋ ಥರ ಬರ್ತಾರೆ. ಆದರೆ ಅವರ ಉದ್ದೇಶ ನಮ್ಮ ನಂಬಿಕೆಯನ್ನು ಹಾಳು ಮಾಡುವುದು. ಅದಕ್ಕೆ ಇಲ್ಲಿ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ, ಅವರ ಮೃಷ್ಟಾನ್ನವು ನನಗೆ ಬೇಡ, ನೀತಿವಂತರು ನನ್ನನ್ನು ಹೊಡೆದರೆ ಹೊಡಿಲಿ. ಒಳ್ಳೆಯವರ ಹತ್ರ ಏಟ್ ತಿನ್ನೋಣ, ಆದರೆ ಕೆಟ್ಟವರ ಹತ್ರ ನಾವು ಹೋಗೋದು ಬೇಡ. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ ಹೇಳುತ್ತದೆ, ಯಾಕೋಬ ಜೇಮ್ಸ್ 4:4 ಅಂತ ಹೇಳ್ತದೆ,
ಇಹಲೋಕ ಸ್ನೇಹವು ದೇವ ವೈರವೆಂದು ನಿಮಗೆ ತಿಳಿಯದೋ? ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. ಒಂದತ್ರ ನೀವಿರಬೇಕು ಅಂತ ಹೇಳ್ತಾರೆ. ಲೋಕ ಬೇಕಾ, ದೇವರು ಬೇಕಾ? ಇಹಲೋಕ ಸ್ನೇಹವು ದೇವ ವೈರ, ದೇವರಿಗೆ ವಿರೋಧವಾದುದು. ಹಾಗಾದರೆ ಈಗ ಈ ಒಂದು ಸದಾಚಾರವು ದುಸ್ಸಹವಾಸ ಕೆಡಿಸುತ್ತದೆ ಅಂತ ಹೇಳಿದಲ್ಲ, ಈ ಸದಾಚಾರವು ಏನಂದ್ರೆ ಅಲ್ಲ, ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುವ 4 ವಿಧಗಳನ್ನು ನಾವು ನೋಡೋಣ. ಒಂದನೇದು ಏನಂದ್ರೆ, ಬ್ಯಾಡ್ ಕಂಪನಿ ಕರಪ್ಟ್ಸ್ ಗುಡ್ ಕ್ಯಾರೆಕ್ಟರ್. ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ ಅಂತ ಹೇಳಿದ್ರೆ ಏನಾಗುತ್ತಂದ್ರೆ, ಕೆಟ್ಟವರ ಸಾಂಗತ್ಯ ಒಳ್ಳೆಯವರನ್ನ ಕೆಡಿಸುತ್ತದೆ. ಮೊದಲನೇದಾಗಿ ನಮ್ಮ ಗುಣವನ್ನು ಕೆಡಿಸುತ್ತದೆ, ನಮ್ಮ ಕ್ಯಾರೆಕ್ಟರ್. ಈಗ ಉಪ್ಪಿನಲ್ಲಿ ಏನು ಕ್ಯಾರೆಕ್ಟರ್ ಇದೆ? ಉಪ್ಪಿನಲ್ಲಿ ರುಚಿ ಅಲ್ಲ, ಉಪ್ಪಿನ ಗುಣ. ಆ ಉಪ್ಪಿನಲ್ಲಿ ಅದು ಇಲ್ಲ ಅಂದರೆ ಉಪ್ಪೇನಕ್ಕಾದ್ರೂ ಯೂಸ್ ಆಗುತ್ತಾ? ಏನಾಗಲ್ಲ, ಹೌದಲ್ವಾ? ಯಾಕೆಂದ್ರೆ ಅದರ ಗುಣ ಅದು ಅದರದೇ ಆಗಿದ್ದು ಗುಣ. ನಾವು ಮೆಣಸಿನ್ಕಾಯಿ ತಗೊಂಬರ್ತೀವಿ, ಮೆಣಸಿನ್ಕಾಯಲ್ಲಿ ಖಾರನೇ ಇಲ್ಲ ಅಂದರೆ ಇಲ್ಲವೇ ಇಲ್ಲ ಖಾರ ಅಂದರೆ ಏನಾಗುತ್ತೆ? ಬೇಡ, ಇದು ಏನಕ್ಕೆ ಅಂತೀವಿ. ಹಾಗೆ ನಮ್ಮಲ್ಲಿಯೂ ದೇವರ ಮಕ್ಕಳೆಂದರೆ ನಮ್ಮಲ್ಲಿ ಏನಿರಬೇಕು? ಗುಡ್ ಕ್ಯಾರೆಕ್ಟರ್ ಇರಬೇಕು, ಅಂದರೆ ಒಳ್ಳೆಯ ಗುಣ ನಡತೆ ಇರಬೇಕು. ಆದರೆ ಮೊಟ್ಟ ಮೊದಲನೇದಾಗಿ ಈ ದುಸ್ಸಹವಾಸ ಏನು ಮಾಡುತ್ತೆ? ನಮ್ಮನ್ನ ಕ್ಯಾರೆಕ್ಟರ್ಲೆಸ್ ಮಾಡಿಬಿಡುತ್ತದೆ. ನೀವು ಹೋಗುವ ಸಭೆ, ನೀವು ಹೋಗುವಂಥ ಸೇವಕರು, ನೀವು ಹೋಗುವಂಥ ವಿಶ್ವಾಸಿಗಳು, ನೀವು ಹೋಗುವಂಥ ಕೆಲಸದ ಜಾಗದಲ್ಲಿ ನಿಮ್ಮ ಪರಿಶುದ್ಧತೆಯನ್ನು, ನೀತಿವಂತಿಕೆಯನ್ನು, ನಿಮ್ಮ ಗುಣ ನಡತೆಯನ್ನು ಕೆಡಿಸುವುದಾದರೆ ಆ ಜಾಗ ಬಿಟ್ಟು ಖಾಲಿ ಮಾಡಬೇಕು. ಆ ಜಾಗ ಬಿಟ್ಟು ಖಾಲಿ ಮಾಡಿ. ಯಾಕೆಂದರೆ ಇರಲಿ ಬಿಡು ಅಂತಿದ್ರೆ ನೀವು ಕೆಟ್ಟೋಗ್ತೀರಾ, ನಿಮ್ಮ ಮೂಲಕ ನಿಮ್ಮ ಕುಟುಂಬವೂ ಕೆಟ್ಟೋಗ್ತದೆ, ಆಮೇಲೆ ನಷ್ಟ ಆಗೋಗ್ತದೆ. ಅದಕ್ಕೆ ಬದಲಾಗಿ ದೂರವಾಗಿರೋದು ಒಳ್ಳೆಯದು. ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಹಣ್ಣು ತರ್ತೀರ, ಓಕೆ, ಆ್ಯಪಲ್ ತರ್ತೀರಾ ಅಂತ ತಿಳ್ಕೊಳ್ಳಿ. ಒಂದು ಡಾಗ್ ಆಗಿ ಕೆಟ್ಟೋಗಿರ್ತದೆ, ಇನ್ನೊಂದು ತುಂಬ ಚೆನ್ನಾಗಿರ್ತದೆ. ಇದನ್ನೆತ್ಕೊಂಡೋಗಿ ಅದರ ಪಕ್ಕದಲ್ಲಿಟ್ಟರೆ ಏನಾಗುತ್ತೆ ಗೊತ್ತಾ? ಇದ್ರದ್ದು ಅದಕ್ಕೆ ಅಂಟ್ಕೊಂಡು ಅದು ಕೂಡ ಕೆಟ್ಟೋಗ. ಅದೇ ರೀತಿಯಲ್ಲಿ ಕೆಟ್ಟತನ ನಮ್ಮ ಅಕ್ಕಪಕ್ಕದಲ್ಲಿ ಬಿಟ್ಕೊಂಡ್ರೆ ನಾವು ಕೆಟ್ಟೋಗ್ತೀವಿ. ನನಗೆ ಒಬ್ಬರಲ್ಲ ಕೆಲವರು ಫೋನ್ ಮಾಡಿದಾಗ ಹೇಳ್ತಾರೆ, ಪಾಸ್ಟೇ ನಾನು ಹೋಗುವಂಥ ಸಭೆಗೆ, ಆ ಒಂದು ಸ್ಥಳಕ್ಕೆ ಹೋಗೋಕ್ಕೆ ನನಗೆ ಇಷ್ಟನೇ ಇಲ್ಲ. ಯಾಕೆಂದರೆ ಅಲ್ಲಿರೋ ಜನ, ಅಲ್ಲಿರುವ ಸೇವಕರ ಬಗ್ಗೆನೂ ಕೆಲವು ಹೇಳ್ತಾರೆ. ಯಾವ್ರಂತ ನಾನು ಹೇಳಲ್ಲ, ಆ ಸೇವಕರು ಹೀಗೆ ಹಾಗೆ ಅಂತ ಹೇಳುವಾಗ ನಾನು ಹೇಳ್ತೇನೆ, ಅಷ್ಟೆಲ್ಲ ಕಹಿ ಇಟ್ಕೊಂಡು ಮತ್ತೆ ಯಾಕೆ ಅಲ್ಲಿ ಹೋಗ್ತೀರಾ? ಎಲ್ಲೇ ಆಗಲಿ ನೀವು ಹೋಗೋದು ಅಲ್ಲಿ ಆ ಪಾಸ್ಟ್ ನೋಡಿದಾಗೆಲ್ಲ ನನಗೆ ಒಂಥರ ಆಗುತ್ತೆ, ಮತ್ತೆ ಯಾಕೆ ಹೋಗ್ತೀರಾ? ಅಂದರೆ ನೀವು ಕೆಟ್ಟೋಗೋದಕ್ಕೆ ಹೋಗ್ತೀರಾ? ಅಲ್ಲಿ ಹೋಗಬಾರ್ದು. ಸಭೆನ ಬಿಡ್ರಿ, ಆದರೆ ದೇವ್ರನ್ನ ಹೇಳೋದು ಸಭೆ ಬಿಟ್ಬಿಡ್ರಿ, ಅದೇನು ತೊಂದರೆ ಇಲ್ಲ. ಆದರೆ ದೇವ್ರನ್ನ, ಕೆಲವರು ಎಷ್ಟೋ ಜನ ಸಭೆಗಳಿಂದ ದೇವರನ್ನ, ಒಬ್ಬ ವ್ಯಕ್ತಿ ಬಂದ, ಎಲ್ಲೋ ಒಂದು ಕಡೆ ಹೋಗಿ ನೋಡಿದ್ವಿ, ಒಂದು ಕಡೆ ಹಳ್ಳಿಗೆ ಹೋಗಿದ್ವಿ, ಆ ಕಡೆ ಮಧುಗಿರಿ ಕಡೆ ಹೋಗಿದ್ವಿ. ಆ ವ್ಯಕ್ತಿ ಬೆಂಗಳೂರಿಂದ ಆ ಕಡೆ ಬಂದಿದ್ದರು. ಒಳ್ಳೆ ಗಡ್ಡ ಬಿಟ್ಟು ಎಲ್ಲ ಕುಂಕುಮ ಅದು ಇದು ಹಾಕ್ಕೊಂಡು ಇದ್ದಾರೆ. ನಾನು ಇವರು ಹಿಂದೂ ಅಂದ್ಕೊಂಡು ಎಲ್ಲ ಮಾಡಿ ಒಂದು ವಾಕ್ಯ ಎಲ್ಲ ಹೇಳಿದ ಮೇಲೆ ನನ್ನ ಜೊತೆ ಇದ್ದವ್ರು ಹೇಳಿದ್ರು, ಅವ್ರಿಗೂ ಪ್ರಾರ್ಥನೆ ಮಾಡಿ ಅಂದರು. ನಾನು ಹೇಳಿದೆ ಅವ್ರಿಗೂ ಪ್ರೇಯರ್ ಮಾಡಿದೆ. ಅವ್ರಿಗೂ ಪ್ರೇಯರ್ ಮಾಡಿ, ಅವರು ನಾನು ಪ್ರೇಯರ್ ಮಾಡುವಾಗ ಸ್ತೋತ್ರ ಪ್ರೈಸ್ ದಿ ಲಾರ್ಡ್, ಹಿಂದೂ ಅಲ್ವಾ ಇವರು ಹಿಂಗೆ ಹೇಳ್ತಾ ಇದ್ದಾರೆ. ನಾನು ಆಮೇಲೆ ಅಂದಾಗ ಅವ್ರು ಆಮೇನಂದರು. ಆಮೇಲೆ ನಾನು ಅವ್ರನ್ನ, ನನ್ನ ಜೊತೆ ಇದ್ದ ಸೇವಕರನ್ನ ಕೇಳಿದೆ, ಏನು ಅವರೆಲ್ಲ ಕ್ರಿಶ್ಚಿಯನ್ ಇದ್ದಂಗೆ ಇದ್ದಾರೆ ಅಂದರೆ, ಒಳ್ಳೆ ಬಿಲೀವರ್ ಪಾಸ್ಟೇ ಅವರು, ಸುಮಾರು ವರ್ಷ ಅವರು ಇದ್ದರು, ಅವರು ಅನ್ಯ ಭಾಷೆಯನ್ನು ಮಾತಾಡ್ತಾ ಇದ್ರು, ಯಾರಿಗಾದರೂ ಸೌಖ್ಯ ಇಲ್ಲ ಅಂದರೆ ಪ್ರಾರ್ಥನೆ ಮಾಡ್ತಾಯಿದ್ರು. ಮತ್ತು ಹಿಂಗೆ ಯಾಕಾದರು ಅಂದರೆ ಅವ್ರು ಹೇಳ್ತಾರೆ, ನಾನು ಹೋಗಿ ಆಮೇಲೆ ಮಾತಾಡಿದಾಗ ಅವ್ರು ಹೇಳಿದ್ರು, ನಮ್ಮ ಪಾಸ್ಟ್ರು ಕೊರೋನಾ ಟೈಮಲ್ಲಿ ನನ್ನ ಮನೆಗೆ ಬಂದಿಲ್ಲ, ಆ ಪಾಸ್ಟ್ರು ಮತ್ತೆ ನಮ್ಮ ಮನೆಗೆ ಬರೋವರೆಗೂ ನಾನು ಚರ್ಚ್ಗೆ ಹೋಗಲ್ಲ ಅಂತ ತೀರ್ಮಾನ ಮಾಡಿದ್ದೀನಿ. ನಮ್ಮ ಪಾಸ್ಟ್ರು ಬರಲ್ಲಂತೆ, ನಾನು ಚರ್ಚ್ಗೆ ಹೋಗಲ್ಲ. ಇದು ನಾನು ಅಯ್ಯೋಯ್ಯೋ, ಇದು ಒಳ್ಳೆ ಕತೆ ಆಯ್ತಲ್ಲ. ಅವರು ನೋಡಿ ಎಂಥ ತೀರ್ಮಾನ ಮಾಡ್ಕೊಂಡಿದ್ದಾರೆ, ನಮ್ಮ ಪಾಸ್ಟ್ರು ಬರೋವರೆಗೂ ನಾನು ಚರ್ಚ್ಗೆ ಹೋಗಲ್ಲ, ಅಂದರೆ ನಾನು ಸ್ವಾಮಿ ಹತ್ರ ಬರಲ್ಲ.
ಆಯಪ್ಪ ಯಾವಾಗ ಹಂಗಾಗೋದ್ನೋ ಅವ್ರ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಹಿಂದಕ್ಕೆ ಹೋಗ್ಬಿಟ್ಟಿದ್ದಾರೆ. ಈಗ ನೋಡಿ ಯಾರ ಮೇಲೆ ದೂಷಣೆ ಮಾಡ್ತಾವ್ರವರು? ಪಾಸ್ಟ್ರ್ ಮೇಲೆ. ಅಯ್ಯೋ ಪಾಸ್ಟ್ರ್ ಬಂದಿಲ್ಲ ಅಂದರೆ ಇನ್ನು ಬೇರೆ ಚರ್ಚ್ಗಳಿಲ್ವಾ? ಅಯ್ಯೋ ಕೊರೋನಾ ಮುಗಿದೋಗಿ ಎಷ್ಟು ವರ್ಷ ಆಯಿತು? 6 ವರ್ಷ ಆಗೋಯ್ತು. ಇವಾಗ ಆ ವ್ಯಕ್ತಿ ಪೂರ್ತಿ ಬದಲಾಗ್ಬಿಟ್ಟಿದ್ದಾರೆ. ನಾನು ಹೇಳೋದು, ಪಾಸ್ಟ್ರಿಗೋಸ್ಕರ ದೇವ್ರು ನಂಬೋದಾ? ಚರ್ಚ್ಗೋಸ್ಕರ ದೇವ್ರು ನಂಬೋದಾ? ಈ ಚರ್ಚ್ ಇಲ್ಲ ಅಂದರೆ ಇನ್ನೊಂದು ಚರ್ಚು, ಈ ಪಾಸ್ಟ್ರ್ ಇಲ್ಲ ಅಂದರೆ ಇನ್ನೊಂದು ಪಾಸ್ಟ್ರು. ಆದರೆ ದೇವರನ್ನು ಬಿಡ್ಬೋದಾ? ಬಿಡಬಾರ್ದು. ಆದರೆ ಕೆಲವು ಪಾಸ್ಟರ್ ಹೇಳ್ತಾರೆ, ನೀನು ಸತ್ರು ನಮ್ಮ ಚರ್ಚಲ್ಲೇ ಇರಬೇಕು, ಆ ಥರ ಹೇಳ್ತಾರೆ. ಅದು ತಪ್ಪು. ನನ್ನ ಪ್ರಕಾರ ಎಲ್ಲಿದೆ ಬೈಬಲಲ್ಲಿ ಆ ರೀತಿ? ನೀನು ಸತ್ರು ಚರ್ಚಲ್ಲಿ ಇರಬೇಕು. ನೀನು ಪಾಪಿ ಆಗೋದಕ್ಕಿಂತ ಮುಂಚೆ ಆ ಚರ್ಚ್ ಬಿಟ್ಟು ಹೋಗಿ ಪರಿಶುದ್ಧನಾಗಿ ಎಲ್ಲಾದರೂ ಹೋಗಿ. ಪಾಸ್ಟ್ರಿಗೋಸ್ಕರ ಚರ್ಚ್ಗೋಸ್ಕರ ನೀನೇನು ಮಾಡಬಾರ್ದು? ನಿನ್ನ ಸದಾಚಾರವನ್ನು ಕೆಡಿಸ್ಕೋಬೇಡ. ನಾನು ಈ ಮಾತು ಹೇಳಿದ್ರೆ ತುಂಬ ಪಾಸ್ಟ್ರುಗಳು ನನ್ನ ಖಂಡಿತ ವಿರೋಧ ಮಾಡ್ತಾರೆ. ನನಗೆ ಗೊತ್ತು, ಈ ಪಾಸ್ಟ್ರು ಹೆಂಗೆ ಹೇಳ್ತಾರೆ, ನಮ್ಮ ಚರ್ಚ್ ಹೆಂಗಾದರೂ ಆಗಲಿ, ರಾಜಕೀಯ ಆಗಲಿ, ಒಬ್ಬರನ್ನೊಬ್ರು ಹೊಡ್ಕೊಳ್ಳಿ, 50 ಜನ ಇದ್ದವ್ರು 5 ಜನ ಆಗೋಗ್ಲಿ, ನಮ್ಮ ಚರ್ಚ್ಗೆ ಬರಬೇಕು ಅವರು ಅಂತ ಹೇಳ್ತಾರೆ. ನಾನು ಹೇಳ್ತೀನಿ, ಬೆಳೀರಿ, ಎಲ್ಲೋ ಹೋಗ್ರಿ, ಚೆನ್ನಾಗಿರ್ರಿ, ದೇವರಿಗೆ ಮಹಿಮೆಯಾಗಿ ಜೀವಿಸ್ರಿ, ಅಷ್ಟೇ ನಾನು ಹೇಳೋದು. ಅದನ್ನಷ್ಟೇ ಏನಾದ್ರು ಒಪ್ಕೊಳ್ಳಲ್ಲ. ಜ್ಞಾನೋಕ್ತಿಯ ಗ್ರಂಥ 1ನೇ ಅಧ್ಯಾಯ 10ನೇ ವಾಕ್ಯ ಹೇಳುತ್ತದೆ, ಮಗನೇ, ಪಾಪಿಗಳು ದುಷ್ಪ್ರೇರಣೆಯನ್ನು ಮಾಡಿದರೆ ನೀನು ಒಪ್ಪಲೇಬೇಡ. ಏನಂತ ಹೇಳ್ತಾ ಇದೆ? ಪಾಪಿಗಳು ದುಷ್ಪ್ರೇರಣೆ ಮಾಡಿದರೆ ನೀನು ಒಪ್ಪಲೇಬೇಡ. ಕೆಲವು ಸಾರಿ ಅಕ್ಕಪಕ್ಕ ಮನೆಯವ್ರನ್ನ ನೋಡಿ, ಅವ್ರ ಮನೆಯಲ್ಲಿ ಅದು ತಂದಿದ್ದಾರೆ ನನಗಿದಿಲ್ಲ, ನಾವು ಇದು ತಿಂದಿದ್ದಾರೆ ನನಗಿದಿಲ್ಲ ಅಂತ ಹೇಳುವಂತೆ ದುಷ್ಪ್ರೇರಣೆ. ಬೇರೆಯವ್ರನ್ನ ನೋಡಿ ದುಷ್ಪ್ರೇರಣೆ ಆಗಲೇಬಾರದು. ಒಂದು ವಿಶ್ವಾಸಿಯಾಗಿ, ಯವನಸ್ಥನಾಗಿ, ಒಂದು ನಾಯಕನಾಗಿ, ಕುಟುಂಬದ ಒಂದು 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 ಜವಾಬ್ದಾರಿ ಉಳ್ಳವರಾಗಿ ಅವಿರಬಾರದು. ನಿಮಗೆ ಒಂದು ಉದಾಹರಣೆ ನಾನು ಹೇಳ್ತೇನೆ, ಲೋಟನ ಬಗ್ಗೆ. ಲೋಟನು ಮೊದಲು ಸೊದೋಮಿನ ಹತ್ತಿರ ವಾಸಿಸ್ತಾ ಇದ್ದಂತೆ, ಸೊದೋಮನ ಹತ್ತಿರ. ಆ ನಂತರ ನಾವು ನೋಡ್ತಾ ಇದ್ದೇವೆ, ಸ್ವಲ್ಪ ಸೊದೋಮಿನ ಒಳಗಡೆ ಹೋದ್ನಂತೆ. ಆದರೆ ಪಾಪ ಏನಾಗಿದೆ ಗೊತ್ತಾ? ಸೊದೋಮನ ಸುತ್ತುವರೆದು ಬಿಡ್ತಂತೆ. ಅರ್ಥ ಆಯ್ತಾ? ಅಂದರೆ ಮೊದಲೇನು ಅಂದ್ಕೊಳ್ತೀವಿ ನಾವು, ನೋಡಪ್ಪ ನಾವು ಹಳ್ಳಿಯಲ್ಲಿದ್ದೀವಿ, ದೂರ ಇದ್ದೀವಿ, ಸ್ವಲ್ಪ ಎಲ್ಲಿ ಹತ್ರ ಇರಬೇಕು? ಹಾಸ್ಪಿಟ್ಲು, ಸಿನಿಮಾ ಥಿಯೇಟ್ರು, ಇನ್ನು ಕೆಲವರು ಅಲ್ಲ ಶಾಪಿಂಗು, ಬಾರು ಎಲ್ಲ ಯಾರು ಬೇಕು. ಈಗ ನಿಮ್ಮ ಮಕ್ಕಳು, ನಾವು ಒಂದು ಉದಾಹರಣೆಗೆ ಹೇಳ್ತಾ ಇದ್ದೀನಿ, ನಿಮ್ಮೂರಲ್ಲಿ ಕುಡಿಯೋಕ್ಕೂ ಸಿಗಲ್ಲ, ಏನೂ ಸಿಗಲ್ಲ, ಕೆಟ್ಟದಕ್ಕೆ ಸಿಗಲ್ಲ, ಎಲ್ಲಿ ಕಲಿತಾರ ಮಕ್ಕಳು? ಕಲಿತಾರಾ? ಕಲಿಯಲ್ಲ. ಅದೇ ನಿಮ್ಮೂರಲ್ಲಿ ಎಲ್ಲ ಇತ್ತು ಅಂತ ಹೇಳಿದ್ರೆ ಏನು ಮಾಡ್ತಾರೆ? ಆಟೋಮೆಟಿಕ್ಕಾಗಿ ನೋಡಿ, ಹಳ್ಳಿಗಳಲ್ಲಿ ಯಾರೋ ಒಬ್ಬರು ಬದುಕೋಸ್ಕರ ಊರನ್ನೇ ಕೆಡಿಸ್ತಾರೆ. ಈ ಬಾರ್ ಅಂತೆಲ್ಲ ಊರಲ್ಲಿ ಇಟ್ಕೊಳ್ಳೋದು, ಕುಡಿಯೋದು ಇಟ್ಕೊಳ್ತಾರಲ್ಲ, ಅವರು ದುಡ್ಡುಗೋಸ್ಕರ ಊರನ್ನೆಲ್ಲ ದಿನೇ ಊರಲ್ಲಿ ಇಟ್ಕೊಂಡಿದ್ರು. ಯಾರೋ ಒಬ್ಬನ ಕುಡಿತಾ ಇರ್ತಾನೆ, ಅವ್ರು ಹೇಳ್ಬೋದು ನಾವು ಒಬ್ರಿಗೆ ಇಟ್ಕೊಂಡಿದ್ದೀವಪ್ಪ ಅಂತ ಹೇಳಿದ್ವಿ. ದಿನೇ ಏನಾಗುತ್ತಾರೆ? ಕಡಿಮೆ ಆಗ್ತಾರೆ, ಜಾಸ್ತಿ ಆಗ್ತಾರೆ ಕುಡಿಯೋರು. ಹಾಗಾದರೆ ಊರೇನಾಗುತ್ತೆ? ಒಬ್ಬರು ಬದುಕೋದಕ್ಕೋಸ್ಕರ ಊರನ್ನೆಲ್ಲ, ಎಂಥ ವಿಪರ್ಯಾಸ ಅಲ್ವಾ? ಅಂಗಡಿಯಲ್ಲಿ ವ್ಯಾಪಾರ ಆಗೋದಕ್ಕೋಸ್ಕರ ಪಾನ್ ಪರಾಗು, ಹನ್ಸು, ಎಲೆ ಅಡಿಕೆ, ಅದು ಇದು ಎಲ್ಲ ಇಕ್ತಾರೆ. ಅವರು ಬೆಳೀತಾರೆ, ಆದರೆ ಮಿಕ್ಕಿದವರೆಲ್ಲ ಎಂತಹ ಕೆಲಸ ನೋಡ್ರಿ. ಅದಕ್ಕೆ ಲೋಟನು ಹಾಗೇನೆ ಮೊದಲು ಊರು ಹೊರಗಡೆ ಇದ್ದ. ಅಯ್ಯೋ ಯಾರು ಟೌನ್ ಒಳಗೆ ಹೋಗ್ಬೇಕು, ನಾವೇ ಒಳಗೆ ಅಂತ ಹೊರಟೋದ್ರು. ಆದರೆ ಪಾಪವು ತುಂಬ ಸುತ್ತಕೊಂಡ್ಬಿಡ್ತು. ಇವತ್ತು ನಾವು ಊರು ಹೊರಗಡೆ ಇದ್ದೀವಿ, ಪರಿಶುದ್ಧತೆ ಇದೆ ಅಂತಲ್ಲ. ಇವತ್ತಿನ ಕಾಲ ಏನಾಗಿದೆ ಗೊತ್ತಾ? ನಿಮ್ಮೂರಿಗೂ ಪಾರ್ಸಲ್ ತಂದು ಕೊಡ್ತಾರೆ, ತಂದು ಕೊಡಲ್ಲ? ಅಮೆಝಾನು, ಫ್ಲಿಪ್ಕಾರ್ಟು, ಇನ್ನು ಅದು ಇದು ತಂದು ಕೊಡ್ತಾರಿಲ್ಲ? ಹಾಗಾದರೆ ನೀವೇನಾದರೂ ಬುಕ್ ಮಾಡಿದ್ರೆ ಏನು ಮಾಡ್ತಾರೆ ಅವ್ರು? ತಂದು ನೀವು ಹೋಗ್ಬೇಕಾಗಿಲ್ಲ. ದುಡ್ಡಿದ್ರೆ ಸಾಕು, ಇವತ್ತು ಪಾಪ ಮನೆಗೆ ಬರುತ್ತೆ. ದೇವಜನವೇ, ಅದರ ಅರ್ಥ ನಾವು ಎಲ್ಲಿದ್ದರೂ ಇವಾಗ ಹಳ್ಳಿಯಲ್ಲಿದ್ದರೆ ಪರಿಶುದ್ಧರಾಗಿರ್ತೀವಿ ಅಂತಲ್ಲ, ನಮ್ಮಲ್ಲಿ ಪರಿಶುದ್ಧತೆ ಇರಬೇಕು. ಅದಕ್ಕೆ ಇಲ್ಲಿ ಹೇಳಿದ ಮೊದಲನೇದೇನೆಂದರೆ,
ಬ್ಯಾಡ್ ಕಂಪನಿ ಕರೆಕ್ಟ್ಸ್ ಗುಡ್ ಕ್ಯಾರೆಕ್ಟರ್ ಏನಂದರೆ ಮೊದಲನೇ ವಾಕ್ಯ ಹೇಳಿದಾಗ. ಎರಡನೇದು ಇಲ್ಲಿ ನಾವು ನೋಡುತ್ತಾ ಇದ್ದೇವೆ, ನಮ್ಮ ತೀರ್ಮಾನಗಳನ್ನು ಕೆಡಿಸುತ್ತದೆ. ಮೊದಲು ನಮ್ಮ ನಡತೆ ಗುಣನಡತೆಯನ್ನು ಕೆಡಿಸುತ್ತದೆ ದುಸ್ಸಹವಾಸ. ಎರಡನೇದು ಏನು ಮಾಡುತ್ತೆ? ತೀರ್ಮಾನಗಳನ್ನು ಕೆಡಿಸುತ್ತದೆ. ತೀರ್ಮಾನ, ಒಳ್ಳೆಯ ತೀರ್ಮಾನಗಳು ಮಾಡೋಕ್ಕೆ ಆಗಲ್ಲ. ಕೆಟ್ಟವ್ರ ಜೊತೆ ಇದ್ದು 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 ನಾವೇನು ಒಳ್ಳೆಯವ್ರ ಥರ ತೀರ್ಮಾನ ಮಾಡ್ತೀವ? ತೀರ್ಮಾನ ಮಾಡಲ್ಲ. ನಾವು ಕೆಟ್ಟ ತೀರ್ಮಾನವನ್ನು ಮಾಡ್ತೀವಿ. ಜ್ಞಾನೋಕ್ತಿಗಳ ಗ್ರಂಥ 13ನೇ ಅಧ್ಯಾಯ 20ನೇ ವಾಕ್ಯವನ್ನು ನೋಡ್ರಿ. ಜ್ಞಾನೋಕ್ತಿಗಳು 13:20. ಜ್ಞಾನಿಗಳ ಸಹವಾಸಿ ಜ್ಞಾನಿಯಾಗುವನು, ಜ್ಞಾನಹೀನರ ಒಡನಾಡಿ ಸಂಕಟ ಪಡುವನು. ಒಳ್ಳೆ ಓದೋನ್ ಜೊತೆ ಇದ್ರೆ ಏನಾಗ್ತಾರೆ? ಅವ್ರು ಓದ್ತಾ ಇದ್ದಾರೆ, ನಾನು ಓದಬೇಕು ಅಲ್ವಾ? ಆದರೆ ಪರೋಡಿ ಬೀರೋನ್ ಜೊತೆ ಬಿದ್ದರೆ ಅಷ್ಟೇ, ಸಿಂಪಲ್ ಆಗಿ ಪರೋಡಿ ಬೀಳ್ತಾರೆ. ಬುದ್ಧಿವಂತನ ಜೊತೆ ಇರಬೇಕು, ಒಳ್ಳೆಯವರ ಜೊತೆ ಇರಬೇಕು, ಒಳ್ಳೆಯ ಗುಣನಡತೆ ಉಳ್ಳವರ ಜೊತೆಯಲ್ಲಿರಬೇಕು, ಕೆಟ್ಟವರ ಜೊತೆ ನಾವು ಇರಬಾರ್ದು. ಅವ್ರ ಜೊತೆ ಇದ್ದಾಗ ನಾನು ಹೇಳಿದ್ನಲ್ಲ, ಬಿರಿಯಾನಿ ಕೊಡಿಸ್ಬೋದು, ಚೆನ್ನಾಗಿರ್ಬೋದು, ಬಟ್ ಕೆಟ್ಟೋಗ್ತಾರೆ. ಆದರೆ ನಮ್ಮ ಮನೆಯಲ್ಲಿ ಏನಿದ್ರೂ ಅದು ತಿಂದುಕೊಂಡು ಒಳ್ಳೆಯವರಾಗಿರೋದು ಒಳ್ಳೆಯದು. ಜ್ಞಾನಿಯ ಸಂಗಡ ಒಬ್ಬ ರಾಜ ಇದ್ದ, ಯೆರೋಬಾಯಮನೆಂಬ ಅರಸ. ಮೊದಲು ಒಳ್ಳೆ ದೇವರ ಭಕ್ತ, ದೇವರಂತೆ ನಡ್ಕೊಳ್ತಾ ಇದ್ದ. ಅವನೇನು ಮಾಡ್ದ? ಒಬ್ಬ ಅರಸ ಮದುವೆ ಮಾಡಿಕೊಂಡ. ಆ ಮದುವೆ ಮಾಡಿಕೊಂಡಾಗ ಆ ಪಕ್ಕದ ರಾಜ್ಯದ ಹೆಂಗಸು, ಯೆರೋಬಾಯಮನಷ್ಟೇ ಇನ್ನೂ ಕೆಲವರು ಅರಸರಿದ್ದಾರೆ, ಅವರೆಲ್ಲರೂ ಮದುವೆ ಮಾಡ್ಕೊಂಡು ಬರ್ತಾರೆ. ಮದುವೆ ಮಾಡ್ಕೊಂಡು ಬಂದಾಗ ಆಯಮ್ಮ ಏನು ಮಾಡ್ತಾಳೆ? ಆಯಮ್ಮ ಮಾತ್ರ ಬರೋದಲ್ಲ, ಅನೇಕ ಅರಸರು, ಸೊಲೊಮೋನನಾಗಿರ್ಬೋದು, ಇನ್ನು ಕೆಲವರು ಲಾಬಾನನಾಗಿರ್ಬೋದು, ಲಾಬಾನಲ್ಲ ಇನ್ನೊಬ್ಬ ಈ ಜಜಬೇರಳ ಗಂಡ, ಅವನು ಮದುವೆ ಮಾಡ್ಕೊಂಡು ಬಂದಾಗ ಅವ್ರ ಮನೆಯಲ್ಲಿ ಅವ್ರ ದೇಶದಲ್ಲಿದ್ದಂಥ ದೇವರುಗಳನ್ನು ತಗೊಂಡು ಬಂದ್ಬಿಟ್ರು. ಅವ್ರು ತಗೊಂಡು ಬಂದ್ಬಿಟ್ಟಾಗ ಏನಾಯಿತು? ರಾಜ ಬೇಡ ಅಂತ, ಹೆಣ್ಣೆ ಬೇಡ ಅನ್ಬೇಕಾಗಿತ್ತು. ಅಬ್ರಹಾಮನ್ ಅದಕ್ಕೆ ಏನು ಮಾಡ್ದ? ನನ್ನ ಮನೆ ಕೆಟ್ಟೋಗುತ್ತೆ, ಅದಕ್ಕೆ ನನ್ನ ಮಗನಿಗೆ ಲೇಟ್ ಆದರೂ ಪರವಾಗಿಲ್ಲ ಮದುವೆ ಆಗೋದು, ಸರಿಯಾಗಿರೋ ಹೆಣ್ಣೆ ಬೇಕು. ಅದಕ್ಕೆ ನೋಡ್ರಿ, ಇಸಾಕನಿಗೆ ವಯಸ್ಸು ಜಾಸ್ತಿ ಆಗಿತ್ತು, ಬೇಗ ಮದುವೆ ಆಗಿಲ್ಲ, 40-45 ಆಗೋಗಿತ್ತು. ಆದರೂ ಅವನೇನು ಮಾಡ್ದ? ನಾನು ಅಲ್ಲಿ ಇಲ್ಲಿ ಹೆಣ್ಣು ತಗೊಳ್ಳಲ್ಲ, ನನ್ನ ಇದರಲ್ಲೇ ತಗೊಳ್ಳೋದು ನಾನು, ಯಾಕೆಂದರೆ ನನಗೆ ದೇವ್ರ ಭಯಭಕ್ತಿ ಇರೋಳು ಬೇಕು. ಅದು ಆ ರೀತಿ ತಗೊಂಡ. ಈಗ ಈ ಕೆಟ್ಟವ್ರು ಏನು ಮಾಡಿಬಿಟ್ರು? ಅವ್ರ ಜೊತೆ ವಿಗ್ರಹಗಳನ್ನು, ಆ ಭಕ್ತಿಯನ್ನು ತಗೊಂಡು ಬಂದು ನಿಧಾನವಾಗಿ ಇವ್ರ ದೇಶನ ಕೆಡಿಸ್ಬಿಟ್ರು. ಎಷ್ಟೋ ಸೊಲೊಮೋನನು ಕೆಟ್ಟಿದ್ದು ಹಂಗೇನೆ, ಯಾರ್ಯಾರನೋ ಮದುವೆ ಮಾಡಿಕೊಂಡ, ಏನೇನೋ ತಗೊಂಡು ಬಂದರು, ದೇಶ ಎಲ್ಲ ಹಾಳಾಯಿತು. ಇವತ್ತು ನೋಡಿ, ನಾವು ತಗೊಂಡು ಬರೋವಂಥ ವಸ್ತುನೂ, ನಾವು ಈಗ ತರಕಾರಿ ತರ್ತೀವಿ, ಆರೋಗ್ಯಕ್ಕೆ ಒಳ್ಳೆಯದು ತಗೊಂಡು ಬರಬೇಕು ಅಲ್ವಾ? ನಮಗೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂದರೆ ತಗೊಂಡು ಬರ್ತೀವಾ? ತಗೊಂಡು ಬರಲ್ಲ. ಹಾಗೇನೆ ಪ್ರತಿಯೊಂದು ನಾವು ಕೊಳ್ಳುವಾಗ, ಸಹವಾಸ ಮಾಡುವಾಗ ನಾವೇನು ಮಾಡಬೇಕು? ಜಾಗ್ರತೆಯಿಂದ ಇರಬೇಕು. ತೀರ್ಮಾನಗಳು ಕೆಟ್ಟೋಗ್ತವೆ. ಮದುವೆ ಮಾಡಿಕೊಳ್ಳುವಾಗ, ವ್ಯಾಪಾರ ಪ್ರಾರಂಭಿಸುವಾಗ, ಕೆಲಸಕ್ಕೆ ಹೋಗುವಾಗ, ಎಲ್ಲಿ ಹೋದರೂ ನಮ್ಮ ತೀರ್ಮಾನಗಳನ್ನು ದುಷ್ಟರ ಆಲೋಚನೆಯಂತೆ ನಾವು ಮಾಡಬಾರ್ದು, ಸದಾಚಾರಿಗಳಂತೆ ನಾವು ಮಾಡಬೇಕು. ಕೀರ್ತನೆ 1:1 ಹೇಳ್ತದಲ್ಲ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿರ್ಧಕೊಂಡೆ ಕೂತುಕೊಳ್ಳದೆ, ಅದಕ್ಕೆ ಬದಲಾಗಿ ಹಗಲಿರುಳು ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಧ್ಯಾನಿಸುವವನು ಅವನು ಎಷ್ಟೋ ಧನ್ಯನು ಅಂತ ಹೇಳ್ತದೆ. ಆಮೇಲೆ ನೋಡಿದ್ರ, ಈಗ 2 ಆಯಿತು. ಒಂದು, ನಮ್ಮ ದುಸ್ಸಹವಾಸವು ನಮ್ಮ ಗುಣನಡತೆಯನ್ನು ಕೆಡಿಸುತ್ತದೆ. 2ನೇದು, ನಮ್ಮ ತೀರ್ಮಾನಗಳನ್ನು ಕೆಡಿಸುತ್ತದೆ. 3ನೇದಾಗಿ ನಮ್ಮ ಆತ್ಮೀಕತೆಯನ್ನು ಕೆಡಿಸುತ್ತದೆ. 3ನೇದೇನು? ನಮ್ಮ ಆತ್ಮೀಕ ಜೀವಿತವನ್ನು ಕೆಡಿಸುತ್ತದೆ. ಕೀರ್ತನೆ 1:1 ನಾವು ಓದಿದ ಹಾಗೆ ಏನಾಗುತ್ತದೆ? ನಮ್ಮ ಆತ್ಮೀಕತೆಯನ್ನು ಕೆಡಿಸುತ್ತದೆ. ಅದಕ್ಕೆ ಪ್ರಕಾರವಾಗಿ ನಾವೇನು ಮಾಡಬೇಕು? ಅದಕ್ಕೆ ಬದಲಾಗಿ ನಾವು ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಧ್ಯಾನಿಸುವವನೆಷ್ಟೋ ಧನ್ಯನು. ಒಂದು ಕಡೆ ಮೊಬೈಲು, ಒಂದು ಕಡೆ ಬೈಬಲ್ಲು. ಯಾವುದು ಬೇಕು ಅಂತ ಕೇಳಿದ್ರೆ ನಮ್ಮ ಮನಸ್ಸು ಯಾವುದು ಕೇಳುತ್ತೆ? ಮೊಬೈಲೇ. ಮೊಬೈಲು ಇಲ್ಲಿ ಬೈಬಲ್ ಇಟ್ಬಿಟ್ಟು ಇಲ್ಲಿ ಮೊಬೈಲ್ ಇಟ್ಟರೆ ಬೈಬಲ್ ಬೋರಿಂಗ್, ಮೊಬೈಲ್ ಬಹಳ ಕೇರಿಂಗ್.
ಬೋರಿಂಗ್, ಇದು ಬಹಳ ಕೇರಿಂಗ್, ಇದು ಬಹಳ ಎಂಟರ್ಟೈನಿಂಗ್ ಅಲ್ವಾ. ಏನೋ ಅದು ತೆಗೆದು ಮೇಲಕ್ಕೆ ತಳ್ತಾ ಇದ್ರೆ ಬರ್ತಾನೇ ಇರ್ತದೆ. ಇದರಲ್ಲಿ ಎಷ್ಟಂತ ತೆಗಿತೀಯ? ಒಂದು ಸ್ವಲ್ಪ ಹೊತ್ತು ತೆಗೆದುಬಿಟ್ಟು ಏನೋ ನಿದ್ದೆ ಬಂದಾಗ್ತಾಯಿದೆ, ಯಾರೋ ಕರೀತವ್ರೆ, ಅಯ್ಯೋ ಏನು ಮರ್ತೋದೆ, ಸರಿ ಬಟ್ಟೆ ಒಗೆಯೋಣ, ಸರಿ ಇದು ಓಕೆ, ಕಣ್ಣು ಹಿಂಗೆ ಮುಚ್ಕೊಂಡು ಬರ್ತದೆ. ಈ ಬೈಬಲ್ ತೆಗಿದ್ದಾರೆ, ಏನೋ ಸ್ವಲ್ಪ ಟೈರ್ಡ್ ಆಗೈತೆ ಮಲ್ಕೊಳ್ಳೋಣ ತಡಿ ಅನ್ನಿಸ್ತದೆ. ಅದೇ ಮೊಬೈಲ್ ಇಟ್ಕೊಂಡಿದ್ರೆ ಕಣ್ಣುಗಳು ತೆರ್ಕೊತಾ ಇರ್ತದೆ, ಹಂಗೆ ಹಿಂಗೆ ಹೋಗ್ತಾ ಇರ್ತದೆ. ನೋಡಿ, ದುಸ್ಸಹವಾಸ ನಮ್ಮನ್ನು ಕೆಡಿಸ್ತದೆ, ಆದರೆ ಸದಾಚಾರ ನಮ್ಮನ್ನು, ಆದರೆ ಇದು ನಮಗೆ ಬೋರ್ ಹೊಡೆಸ್ತದೆ. ನೋಡಿ, ಲೋಕ ಎಲ್ಲನೂ ಹಂಗೇನೆ. ಕೆಟ್ಟತನ ಬೇಗ ಆಕರ್ಷಿಸ್ತದೆ, ಆದರೆ ಒಳ್ಳೆತನ ಬೇಗ ಆಕರ್ಷಿಸುವುದಿಲ್ಲ. ದೇವಜನವೇ, ಆದರೆ ನಾವಾದರೂ ಆ ರೀತಿ ಇರೋದು ಬೇಡವೇ ಬೇಡ. ನಾಲ್ಕನೆಯದಾಗಿ, ಈ ಒಂದು ತೀರ್ಮಾನಗಳ ಕುರಿತಾಗಿ ಬಂದಾಗ ಯೋಸೇಫನ ತೀರ್ಮಾನ ನೋಡ್ರಿ. ಹಳೆ ಒಡಂಬಡಿಕೆಯಲ್ಲಿ ಅವನು ಕೆಟ್ಟ ತೀರ್ಮಾನ ಮಾಡಲಿಲ್ಲ, ಅವನು ಏನೇ ಆಗಲಿ ಒಳ್ಳೆಯ ತೀರ್ಮಾನನೇ ಮಾಡ್ದ. ನಾಲ್ಕನೇದಾಗಿ, ಕೊನೆಯದಾಗಿ ನೋಡೋಣ, ಏನಂದರೆ ನಮ್ಮನ್ನು ಬೇರೆ ಅಲ್ಲ, ಗಾಡ್ ಕಮ್ಯಾಂಡ್ಸ್. ನಮಗೇನು ಮಾಡ್ತಾನೆ ದೇವರು, ನೀನು ಎಲ್ಲೇ ಹೋದರೂ ಸಪ್ರೇಟಾಗಿರು ಅಂತ ದೇವರು ಹೇಳ್ತಾನೆ. ಎಲ್ಲೇ ಹೋದರೂ ನೀನು ಸಪ್ರೇಟಾಗಿ. ಅದಕ್ಕೆ ನೋಡಿ, ಪಾಪಿಗಳ ಮಾರ್ಗ ವಿಶಾಲವಾಗಿರುತ್ತಂತೆ, ಆದರೆ ನೀತಿವಂತರ ಮಾರ್ಗ ಇಕ್ಕಟ್ಟಾಗಿರ್ತದಂತೆ. ಇಲ್ಲಿ ಯಾರೂ ಹೋಗಲ್ಲ, ಆದರೆ ಅಲ್ಲಿ ಜಾಸ್ತಿ ಜನ ಹೋಗ್ತಾ ಇರ್ತಾರೆ. ಇವು ಕ್ರೈಸ್ತರೇನು ಅನ್ಕೋತಾರೆ ಗೊತ್ತಾ? ಯಾರೂ ನಂಬಲ್ಲ ಯೇಸು ಸ್ವಾಮಿನ, ಆದರೆ ನೋಡಲ್ಲಿ ಹೆಂಗೆ ಹೋಗ್ತಾವ್ರೆ. ಅಲ್ಲಿ ಹೋದರೆ ಡ್ಯಾನ್ಸ್ ಕುಣಿದಾಟ, ಡಮ್ 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 ಅಂತ ಇರ್ತದೆ. ಎಲ್ಲರೂ ಕುಡಿತಾ ಇರ್ತಾರೆ. ಆಮೇಲೆ ಅಲ್ಲಿ ನೋಡು ಜಾತ್ರೆ ನೋಡು, ಅಲ್ಲಿ ನೋಡು, ಇದು ನೋಡು, ಅದು ನೋಡು, ಇದು ನೋಡು. ಇಲ್ಲೋದ್ರೆ ಚರ್ಚಲ್ಲಿ ಹೋದರೆ ಕೆಲವರು ಮಾತ್ರ ಇರ್ತಾರೆ. ಅವಾಗೇನು ಅಂದ್ಕೊತಾರೆ, ನೋಡು ಅಲ್ಲಿ ಜನ, ಇಲ್ಲಿ ಜನ ಇಲ್ಲ ಅಲ್ವಾ. ಆದರೆ ಅದು ಮುಖ್ಯ ಅಲ್ಲ, ಪರಿಶುದ್ಧತೆ ಎಲ್ಲಿದೆ ಅನ್ನೋದು ಬಹಳ ಮುಖ್ಯ. ದೇವರ ವಾಕ್ಯದಲ್ಲಿ 2 ಕೊರಿಂಥ 6:14 ಕೊನೆ ವಾಕ್ಯ, 2 ಕೊರಿಂಥ 6:14 ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ, ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಏನು. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಏನು. ಇನ್ನು ಮುಗಿಸೋಣ. ನಿಮ್ಮನ್ನು ಏನು ಮಾಡ್ತದೆ? ಅಧರ್ಮವಾಗಿ ಮಾಡಿಬಿಡ್ತದೆ, ಪಾಪಿಗಳಾಗಿ ಮಾಡಿಬಿಡುತ್ತದೆ. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕು. ಆದ್ದರಿಂದ ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಇವತ್ತು ನೀವು ಕೇಳಿದಂಥ ವಾಕ್ಯವನ್ನು ಸ್ವಲ್ಪ ಮನಸ್ಸಿಗೆ ತೆಗೆದುಕೊಳ್ಳ್ರಿ, ಧ್ಯಾನ ಮಾಡಿರಿ. ದೇವರ ವಾಕ್ಯ ಹೇಳುತ್ತದೆ, ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ, ನಮ್ಮ ಗುಣ ನಡತೆಯನ್ನು ಕೆಡಿಸುತ್ತದೆ, ನಾವು ತೆಗೆದುಕೊಳ್ಳಬೇಕಾದ ತೀರ್ಮಾನಗಳನ್ನು ಕೆಡಿಸುತ್ತದೆ, ನಮ್ಮ ಆತ್ಮಿಕ ಜೀವಿತವನ್ನು ಕೆಡಿಸುತ್ತದೆ, ನಮ್ಮ ಪರಲೋಕದ ಮಾರ್ಗವನ್ನು ಕೂಡ ಅದು ಕೆಡಿಸುತ್ತದೆ. ಆದುದರಿಂದ ದೇವರೇ, ಅಪ್ಪ, ನಾನೆಂದಿಗೂ ಕೂಡ ನಿನ್ನ ಮಾರ್ಗವನ್ನು ಬಿಟ್ಟು ಅಪ್ಪ, ಲೋಕದಲ್ಲಿ ಏನೇ ಆಸ್ತಿ ಐಶ್ವರ್ಯ ಆದಾಯ ತೋರಿಸಿ ದುಷ್ಟನು ನಮ್ಮನ್ನು ದಾರಿ ತಪ್ಪಿಸಲಿಕ್ಕೆ ನೋಡುವಾಗಲೂ ನಾವಾದರೂ ನಿನ್ನ ಮಾರ್ಗದಲ್ಲಿಯೇ ಇರುವುದಕ್ಕೆ ನಮಗೆ ಸಹಾಯ ಮಾಡಿರಿ ಅಪ್ಪ ಎಂದು ಕೂಗಿ ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಂಥ ಪ್ರತಿ ದೇವಜನರು ಯೇಸುವೇ ನೀತಿವಂತರಾಗಿ ಪರಿಶುದ್ಧರಾಗಿರಲಿಪ್ಪ. ಕೆಟ್ಟ ಸಾಂಗತ್ಯ, ಕೆಟ್ಟವರ ಸಾಂಗತ್ಯವನ್ನೆಲ್ಲ ಬಿಟ್ಟು ಅಪ್ಪ, ದುಸ್ಸಹವಾಸದಿಂದ ನಮಗಾಗುವ ನಷ್ಟಗಳನ್ನು ನಾವು ನೋಡಿದ್ದೇವೆ. ನಮ್ಮ ಗುಣ ನಡತೆಯನ್ನು ನಾವು ಕಳ್ಕೊಳ್ಳಬಾರ್ದು, ನಮ್ಮ ತೀರ್ಮಾನಗಳನ್ನು ತಪ್ಪಾಗಿ ಮಾಡಬಾರ್ದು, ನಮ್ಮ ಆತ್ಮೀಕ ಜೀವಿತವನ್ನು ಕಳ್ಕೊಳ್ಳಬಾರ್ದು, ನಿತ್ಯ ಜೀವದ ಮಾರ್ಗವನ್ನು ಬಿಡಬಾರ್ದು. ಯೇಸುವಿನ ನಾಮದಲ್ಲಿ ಈ ತೀರ್ಮಾನಗಳನ್ನು ಮಾಡುವಂತೆ ಕೃಪೆಯನ್ನು ತೋರಿಸಿರಿ. ಯಾರೆಲ್ಲ ಇವತ್ತು ವಾಕ್ಯವನ್ನು ಕೇಳಿದ್ದಾರೋ, ವಾಕ್ಯದಂತೆ ನಡೆಯಬೇಕೆಂದು ತೀರ್ಮಾನಿಸಿದ್ದಾರೋ ಅವರಿಗೂ ಅವರ ಕುಟುಂಬಕ್ಕೂ ಬೇಕಾದ ಎಲ್ಲ ಕೃಪಾ ವರದಾನಗಳನ್ನು, ಆಶೀರ್ವಾದಗಳನ್ನು ತುಂಬಿಸಿಕೊಡಬೇಕಾಗಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ. ಅಪ್ಪ ದೇವರೇ, ನೀನು ತಾನೇ ನಮ್ಮ ಸಂಗಡಿಗನಾಗಿರು. ಈ ದಿನವೆಲ್ಲ ಬರುವ ಕಾಲವೆಲ್ಲ ನಿನ್ನ ಕೃಪೆ, ಕರುಣೆ, ದಯೆಗಳು ನಮ್ಮ ಮೇಲಿರಲಿ ಸ್ವಾಮಿ. ಇವರೆಲ್ಲ ಕಷ್ಟ ಪ್ರಯಾಸ, ಇವರಿಗಿರುವಂಥ ಹೋರಾಟ,
ಅನೇಕ ಸಾಲಬಾಧೆಗಳು, ಕುಟುಂಬದಲ್ಲಿ ನಡೆಯಬೇಕಾದ ಶುಭ ಕಾರ್ಯಗಳು, ಕರ್ತನೆ ವಿದ್ಯಾಭ್ಯಾಸದ ವಿಷಯದಲ್ಲಿ, ಜಾಬ್ನ ವಿಷಯದಲ್ಲಿ, ಎಕ್ಸಾಮ್ಸ್ನ ವಿಷಯದಲ್ಲಿ ಕೃಪೆಗಳನ್ನು ತೋರಿಸು ಸ್ವಾಮಿ. ಇವರು ಮಾಡುವ ಕೆಲಸದಲ್ಲಿ ಉನ್ನತಿಯನ್ನು ಕೊಡು, ಕುಟುಂಬದಲ್ಲಿ ಸಮಾಧಾನ ಶಾಂತಿಯನ್ನು ಕೊಡು, ಇವರು ಮಾಡುವಂಥ ಕೆಲಸದಲ್ಲಿ ಆಶೀರ್ವಾದವನ್ನು ಕೊಡು, ಪ್ರಯಾಣಗಳಲ್ಲಿ ಕೃಪೆಯನ್ನು, ಎಲ್ಲ ಅಪಘಾತಗಳಿಂದ ಅವಘಡಗಳಿಂದ ಸುರಕ್ಷತೆಯನ್ನು ಕೊಡು ಎಂದು ಬೇಡುತ್ತಾ ಇದ್ದೇವೆ. ನೀನು ತಾನೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿದ್ದಕ್ಕಾಗಿ ಸ್ತೋತ್ರ. ನಮ್ಮನ್ನು ಅನುಗ್ರಹಿಸಿ ನಿನ್ನ ಕೃಪಾಶೀರ್ವಾದಗಳನ್ನು ತುಂಬಿಸಿ ನಡೆಸುತ್ತೇನೆಂಬುದಾಗಿ ನಮ್ಮ ಕರ್ತನು ರಕ್ಷಕನು ಒಡೆಯನು ಕ್ರಿಸ್ತನಾಗಿರುವ ನಜರೇತಿನ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್.